ಸೂಪರ್ ಜೋಡಿ ಸೂಪರ್ ಜೋಡಿ ಒಂದಾಗಿ ಕೂಡಿ ಜೊತೆಯಾಗಿ ಆಡಿ ಸಿನಿಮಾದಿಗೆ ಮನೆ ಮಾಡಿ ಹೊಸ ಹಾಡು ಹಾಡಿ ಪರಿಪಾಠ ಬೇಡಿ ಹೊಸತೇನು ಮಾಡಿ ಎದುರಾಳಿಗೆ ಸರಿ ಸಾಟಿ ವೆಲ್ಕಮ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಪ್. ಲೈಫ್ ನಲ್ಲಿ ಫುಲ್ ಮಜಾ. ನಾನು ಚೂಡಾಮಣಿ. ನಾನು ನಿಮ್ಮ ಪ್ರಕಾಶ್. ಚೂಡ, ನಮ್ ಚಿತ್ರರಂಗ 80 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ನಾವು ನೆನ್ನೆ ಮೊನ್ನೆ ಚಿತ್ರರಂಗದ ಬಗ್ಗೆನೆ ಟಾಸ್ಕ್ ಗಳು ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಸಖತ್ ಮಜಾ ಮಾಡಿದ್ವಿ. ಹೌದು. ಇವತ್ತು ನಮ್ ಸೂಪರ್ ಜೋಡಿ ಸ್ಟೈಲ್ ನಲ್ಲಿ ಮಜಾ ಮಾಡೋಣ. ಸೊ ಥೀಮ್ ಏನು ಅಂತ ಕೇಳಲ್ವಾ? ಥೀಮ್ ಏನು? ಆಟ ಆಡು ಮಜಾ ಮಾಡು. ವಾವ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೆ ಪ್ರಕಾಶ್, ಇವತ್ತು ಎಲಿಮಿನೇಷನ್ ಇದೆ ಕಣೋ. ಓ ಹೌದಲ್ವಾ? ಚೂಡ, ಎಲಿಮಿನೇಷನ್ ಇರ್ಲಿ, ಅದಕ್ಕೂ ಮುಂಚೆ ನಾವು ಆಟ ಆಡೋಣ, ಮಜಾ ಮಾಡೋಣ. ಥೀಮ್ ಏನು, ಟಾಸ್ಕ್ ಏನು, ಏನೇನಿರುತ್ತೆ ಆಟ, ಏನೇನು ಮಜಾ ಮಾಡೋಣ ಅಂತ ಕೇಳೋದಕ್ಕೆ ನಮ್ಮ ಅತ್ತೆ ಮಾವನ್ ಕರೆದ್ಬಿಡು. ಎಸ್, ಸೊ ಲೆಟ್ಸ್ ವೆಲ್ಕಮ್ ಆರ್ ಮುದ್ದಾದ ಅತ್ತೆ ಹಾಗೂ ಹ್ಯಾಂಡ್ಸಮ್ ಮಾವ ಆನ್ ಸ್ಟೇಜ್. ಮಾವ, ಸಾಂಗ್ ಎಷ್ಟು ರೊಮ್ಯಾಂಟಿಕ್ ಆಗಿತ್ತು, ನೀವು ಹಾಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿ. ರೊಮ್ಯಾನ್ಸ್ ಮಾಡ್ತೀವಪ್ಪ. ಆದ್ರೆ ಇವತ್ತು ಅತ್ತೆಗ್ ಜಾಸ್ತಿ ಪಾಯಿಂಟ್ಸ್ ಪಾ, ಸೂಪರ್ ಆಗಿ ಮಾಡಿದ್ರು. ಒಂದೊಂದ್ಸಲಿ ಹಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಇಬ್ರು ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ವಂಡರ್ಫುಲ್. ಎಲ್ಲಿ ಒಂದ್ಸಲಿ ಈಗ ಕೆಲಸ ಶುರು ಮಾಡಿದ್ರೆ ನಿನ್ನೊಂದು ಒಂದ್ಸಲಿ ತಪ್ಕೊಳ್ತೀನಿ, ಇವಳನ್ನ ಒಂದ್ಸಲಿ ತಪ್ಕೊಳ್ತೀನಿ. ಡಿಸೈಡ್ ಮಾಡಿ ಏನ್ ಮಾಡೋಣ. ಒಂದ್ಸಲ ತಪ್ಕೊಳ್ತಾರ, ತಪ್ಕೊಂಡೇ ಇದ್ಬಿಟ್ರೆ ಕಷ್ಟ. ಕೆಲಸ ಶುರು ಮಾಡೋಣ. ಎಲ್ಲ ಜೋಡಿಗಳನ್ನ ಬಾ ನಮ್ ಜಾಗಕ್ಕೆ ಹೋಗೋಣ. ಓಕೆ, ಇನ್ನು ಆಟ ಆಡಕ್ಕೆ ಮಜಾ ಮಾಡಕ್ಕೆ ತಡ ಮಾಡದೇ ಬೇಡ. ನಮ್ಮ ಸೂಪರ್ ಜೋಡಿಗಳನ್ನ ಕರ್ದ್ಬಿಡಣ್ವಾ? ಓಕೆ, ಜೋಡೀಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್. For the new trend, let's start. 1, 2, 3, go. Baby,
ಶುರು ಮಾಡ್ಬಿಡಣ್ವಾ? ಆಫ್ ಕೋರ್ಸ್. ಆಕ್ಚುಲಿ ಇವತ್ತಿನ ಥೀಮ್ ಸೊಳ್ಳೆ ಪರ್ದೆ ಥೀಮ್ ಅಂತ ಡೌಟ್ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಎಲ್ಲರೂ ಕಾಲು ಒಂದ್ ಸೊಳ್ಳೆ ಪರ್ದೆ ಹಾಕೊಂಡಂಗಿದೆ ಅದು. ಓಕೆ, ಎನಿವೆ ಏನ್ ಗೊತ್ತಾ, ನಿನ್ನೆ ಮೊನ್ನೆ ಎಲ್ಲ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಪಿಸೋಡ್ ಮಾಡಿದ್ವಿ, ಕ್ವಿಜ್ ಗೊತ್ತು, ಅದನ್ನೇ ಇಮಿಟೇಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದು ಒಂಥರ ಎಂಟರ್ಟೈನ್ಮೆಂಟ್ ಆಯ್ತು. ಈಗ ಎಲ್ಲರೂ ಫಿಸಿಕಲಿ ಫುಲ್ ಆಕ್ಟಿವ್ ಆಗ್ಬೇಕು ಇವತ್ತು. ಅರ್ಥ ಆಗ್ತಿದ್ಯಾ? ದೈಹಿಕವಾಗಿ ಫುಲ್ ಆಕ್ಟಿವ್ ಆಗ್ಬೇಕು. ಅದಕ್ಕೆ ಫುಲ್ ಆಟ ಆಡೋಣ ಇವತ್ತು. ಓಕೆ, ಗೇಮ್ಸ್. ಓಕೆ, ಆಟ ಆಡು, ಮಜಾ ಮಾಡು ಅಂತ ಶುರು ಮಾಡೋಣ. ಓಕೆ. ಏನಪ್ಪ ಮೊದಲನೇ ಟಾಸ್ಕ್ ಅಂದ್ರೆ, ನೀವು ಎಷ್ಟು ಜನ ಹಳ್ಳಿಯಿಂದ ಬಂದಿದ್ದೀರಾ ನಂಗೆ ಗೊತ್ತಿಲ್ಲ, ಆದ್ರೆ ಹಳ್ಳಿ ಕಡೆ ಈ ನೆಲನ ಉಳುಮೆ ಮಾಡೋದಕ್ಕೆ ಮೊದಲು ಎತ್ ಯೂಸ್ ಮಾಡ್ತಿದ್ರು, ಆಮೇಲೆ ಟ್ರ್ಯಾಕ್ಟರ್ ಬಂತು, ಈಗ ಟಿಲ್ಲರ್ ಅಂತ ಒಂದು ಬಂದಿದೆ. ಟಿಲ್ಲರ್ ಅಂದ್ರೆ ಕೈ ಹಿಡ್ಕೊಂಡು ಓಡಿಸೋದು, ಹಿಡ್ಕೊಂಡು ಹಿಂಗೆ ಹೋಗ್ತಾರೆ, ಅದ್ರ ಉಳುಮೆ ಮಾಡುತ್ತದು ಮೆಷಿನ್. ಸೊ ಅದನ್ನ ಇವಾಗ ಆಟ ಆಡೋಣ, ಟಿಲ್ಲರ್ ಆಟ. ಏನ್ ಮಾಡ್ಬೇಕು ಅಂದ್ರೆ, ಗಂಡು 2 ಕೈನ ನೆಲದ ಮೇಲೆ ಇಡಬೇಕು, ಮಲ್ಕೋಬೇಕು. ಹೆಣ್ಣು ಅವನ್ನ ಕಾಲ್ನ ಮೇಲೆತ್ಕೊಂಡು ವೀಲ್ ಬ್ಯಾರೋ ತರ ನಡ್ಕೊಂಡು ಒಂದು ರೌಂಡ್ ಹಾಕ್ಬೇಕು. 1 ನಿಮಿಷದಲ್ಲಿ ಎಷ್ಟು ರೌಂಡ್ ಹಾಕ್ತೀರಾ ಅನ್ನೋದು ಟಾಸ್ಕ್ ಅಷ್ಟೇ, ಸಿಂಪಲ್. ಯಾರು ಜಾಸ್ತಿ ರೌಂಡ್ ಹಾಕ್ತಾರೋ ಅವ್ರಿಗೆ ಹೇಳ್ತಾರೆ, ಯಾರು ಕಡಿಮೆ ರೌಂಡ್ ಹಾಕ್ತಾರೋ ಅವ್ರು ಸೋಲ್ತಾರೆ. ಶುರು ಮಾಡೋಣ. ಎಲ್ಲ ಫಿಸಿಕಲಿ ಆಕ್ಟಿವ್ ಆಗ್ರಿ ಇವಾಗ. ಓಕೆ, ಹೆಣ್ಮಕ್ಳುಗಳೆಲ್ಲ ಏನಾಗ್ಬೇಕು ಇವಾಗ? ರೈತರು. ಉಳುವ ಯೋಗಿಯ ನೋಡಲಿ ತರ ಈಗ ಉಳುವ ಯೋಗಿನಿಯರ್ನ ನೋಡೋಣ. ಶುರು ಮಾಡೋಣ. ಫಸ್ಟ್ ಟಾಸ್ಕ್. ಓಕೆ, ಫಸ್ಟ್ ಯಾರು ಬರ್ತೀರಾ? ರಾಹುಲ್, ಅಪರ್ಣ. ಸೊ ರಾಹುಲ್, ಅಪರ್ಣ ಮತ್ತೆ ಎಲ್ಲ ಜೋಡಿಗಳು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇನ್ನೊಂದ್ಸಲಿ ರೂಲ್ಸ್ ಹೇಳ್ಬಿಡ್ತೀನಿ. ಗಂಡಿಗೆ ನಾವು ಕೈಗೆ ಗೆಜ್ಜೆ ಕೊಟ್ಟಿದೀವಿ, ಅದನ್ನ ಕಾಲ್ ತರ ಯೂಸ್ ಮಾಡಬೇಕು. ಕಾಲನ್ನ ಹೆಣ್ಣು ಕೈ ತರ ಯೂಸ್ ಮಾಡ್ಕೊಂಡು ಒಂದು ವೀಲ್ ಬ್ಯಾರೋ ತರ ಒಂದು ರೌಂಡ್ ಹಾಕ್ಬೇಕು. 2 ನಿಮಿಷ ಕಾಲಾವಕಾಶ. 2 ನಿಮಿಷದಲ್ಲಿ ಎಷ್ಟು ರೌಂಡ್ ಹಾಕ್ತೀರಾ ಅಂತ. ಅಕಸ್ಮಾತ್ ಆಗಿ ಹೋಗ್ಬೇಕಾದ್ರೆ ಸುಸ್ತಾಗಿ ನಿಲ್ಲಿಸ್ಬಿಟ್ಟು ನೀವು ರಿಲ್ಯಾಕ್ಸ್ ಮಾಡ್ಕೊಂಡ್ರೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. 1 ರೌಂಡ್ಗೆ 2 ಪಾಯಿಂಟ್ ಕೊಡ್ತೀನಿ. ಅಕಸ್ಮಾತ್ ಆಗಿ ನಿಲ್ಸಿದ್ರೆ 1 ಪಾಯಿಂಟ್ ಕಟ್ ಆಗುತ್ತೆ, 1 ಪಾಯಿಂಟ್ ಬರುತ್ತಾ 1 ರೌಂಡ್ಗೆ. ಅರ್ಥ ಆಗ್ತಿದ್ಯಾ? ಶುರು ಮಾಡೋಣ. ಆಲ್ರೈಟ್, your time starts now. Come on, ba. Over. Adada. Over. Oh, ba. Oh, 1 round. Ba. ಸುತ್ತುಗಳನ್ನ ಮಾಡಿದ್ದೀರಾ, 2 ಸಲ ರಿಲ್ಯಾಕ್ಸ್ ಮಾಡಿದ್ದೀರಾ. ಸೊ ನಿಮ್ಗೆ 2 ಪಾಯಿಂಟ್ ಕಟ್ ಆಗುತ್ತೆ. 20ರಲ್ಲಿ 2 ಹೋದ್ರೆ 18. ಆಕ್ಚುಲಿ ಇದು ಏನಕ್ಕೆ ಇದು ಆಡೋದು ಅಂದ್ರೆ, ಹೆಂಗೆ ವೆಯ್ಟ್ ನ ಬ್ಯಾಲೆನ್ಸ್ ಮಾಡ್ತೀರಾ ಇಬ್ರು ಅನ್ನೋದು. ಸಿ, ದಟ್ ಈಸ್ ಹೌ ಕೆಮಿಸ್ಟ್ರಿ ವರ್ಕ್ಸ್. ಇಟ್ ಈಸ್ ನಾಟ್ ಈಸಿ. ಒಬ್ರು ಫುಲ್ ವೆಯ್ಟ್ ತಗೊಳಕ್ ಆಗಲ್ಲ. ಗಂಡು ಅಷ್ಟೇ ವೆಯ್ಟ್ ತಗೋಬೇಕು, ಹೆಣ್ಣು ಅಷ್ಟೇ ವೆಯ್ಟ್ ತಗೋಬೇಕು, ಆವಾಗಲೇ ಅದು ಮಾಡಕ್ ಸಾಧ್ಯ. ಓಕೆ, ಇದಕ್ಕೆ ವೀಲ್ ಬ್ಯಾರೋ ರೇಸ್ ಅಂತ ನಾವು ಸ್ಕೂಲಲ್ಲಿ ಇದ್ದಾಗೆಲ್ಲ ಆಡ್ಸೋರು. ಸೊ ನಿಮ್ಮಿಬ್ಬರ ಮಧ್ಯ ಕೋಆರ್ಡಿನೇಷನ್ ಚಂದ್ರೆ ಬ್ಯಾಲೆನ್ಸ್ ಮಾಡ್ಕೋಬಹುದು ವೆಯ್ಟ್ ನ, ಆವಾಗ ಕ್ಲೀನ್ ಆಗಿ ಆಡಕ್ಕೆ. ಎನಿವೆ, ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ವಂಡರ್ಫುಲ್. 18 ಪಾಯಿಂಟ್ಸ್ ಇಸ್ ವೆರಿ ಗುಡ್ ಸ್ಕೋರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Next, can we have Renuka and Mailari? Are you ready? All right. On your marks, get set, go. Ba. Yaku circusu, putta saku circusu. Yaku circusu, putta saku circusu. Yaku circusu, putta saku circusu.
ಹೋಗಿ ಹೋಗಿ ಹೋಗು ಬಳ್ಳಾರಿ ಆಗುತ್ತೆ, ಅಯ್ಯೋ. ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಆಗುತ್ತೆ. ಕಂಪ್ಲೀಟ್ ಮಾಡಿ 6 5 ಬೇಗ ಬೇಗ 3 ಬೇಗ. 2 1 ಹಾ 2 ಫುಲ್ ರೌಂಡ್ ಮಾಡಿದ್ರಿ. 3ನೇ ರೌಂಡ್ ಶುರು ಮಾಡಕ್ ಮುಂಚೆ ಒಂದ್ಸಲಿ ರಿಲ್ಯಾಕ್ಸ್ ಮಾಡಿದ್ರಿ. ಆವಾಗಲೇ ಇನ್ನೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ರೆ ಇನ್ನೊಂದು ರೌಂಡ್ ಮಾಡ್ಬೋದಾಗಿತ್ತು. ಓಕೆ, ಇನ್ನೊಂದು ಸ್ವಲ್ಪದ್ರಲ್ಲಿ ಒಂದು ರೌಂಡ್ ಮಿಸ್ ಆಯಿತು. 2 ಮಾರ್ಕು ಕಟ್ ಮಾಡಲೇಬೇಕಾಗ್ತದೆ. ಓಕೆ, 3ನೇ ರೌಂಡು ಮುಕ್ಕಾಲು ಮಾಡಿದ್ದಕ್ಕೆ ನಾನು 3ನೇ ರೌಂಡನ್ನು 3 ಮಾರ್ಕು ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 5 5 10 13 13ರಲ್ಲಿ 2 ಹೋದರೆ 11. ನಿಮಗೆ 11 ಅಂಕಗಳನ್ನ ಕೊಡ್ತೀನಿ. 2 ಜೋಡಿಗಳು ಆಟ ಮುಗಿಸಿದ್ದಾರೆ. ಇನ್ನು 4 ಜೋಡಿಗಳು ಬಾಕಿ ಇದ್ದಾರೆ. ಅದಕ್ಕೂ ಮುಂಚೆ ನಾವು ತಗೊಳ್ಳೋ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ಲೈಫ್ ನಲ್ಲಿ ಫುಲ್ ಮಜಾ. ಓಕೆ ಮಾವ, ನಮ್ಮ ನೆಕ್ಸ್ಟ್ ಜೋಡಿ ಪಾರ್ಥ ಅಂಡ್ ಪ್ರಿಯಾ, Yeah. are you ready? All right, on your marks, get set, go. Very good. 80 seconds ಇದೆ, ಹೋಗಿ ಆರಾಮಾಗಿ ಹೋಗಿ. ವೆರಿ ಗುಡ್. ಇಟ್ಕೋ ಬಿಡ್ಬೇಡ 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 ಬೇಡ. Don't drop, don't drop. Wonderful, 3.5 rounds. Absolutely no minus. 3.5 round ಮುಗಿಯೋ ಟೈಮ್ ಕರೆಕ್ಟಾಗಿ ಟೈಮು ಆಯಿತು. ನೀವು ಕೆಳಗೆ ಇಳಿದ್ರಿ, ಸೊ ಐ ವಿಲ್ ನಾಟ್ ಕಟ್ ಎನಿ ಮಾರ್ಕ್. ಸೊ 3.5 rounds is 15 plus 2.5. That is 17.5 points. Good. Okay, thank you. Thank you. ನೆಕ್ಸ್ಟ್ ವಿಜಯ್ ಮತ್ತು ಅಮೃತ. Are you ready? Okay, on your marks, your time starts now. ವೆರಿ ಗುಡ್ ಎಫರ್ಟ್. ಆಕ್ಚುಲಿ ನೀವು ರಿಲ್ಯಾಕ್ಸ್ ಮಾಡೋಕ್ಕೆ ಬಿಡ್ತಿರಲ್ಲ, ಯಾವ ಅಂಗವನ್ನ ರಿಲ್ಯಾಕ್ಸ್ ಮಾಡ್ಬೇಕು ನೀವು? ನಾಟ್ ಯುವರ್ ಲೆಗ್ಸ್, ಯು ಶುಡ್ ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್. ಅರ್ಥ ಆಗ್ತೇನೆ ಹೇಳ್ತಿರೋದು? ರಿಲ್ಯಾಕ್ಸ್ ಮಾಡಿದ್ರು ಅಷ್ಟು ಜನ ಕಾಲನ್ನ ರಿಲ್ಯಾಕ್ಸ್ ಮಾಡ್ತಾ ಇದಾರೆ. ಎನಿವೇ, ಇಟ್ ವಾಸ್ ಅ ವೆರಿ ಗುಡ್ ಎಫರ್ಟ್. ನೀವು 2 ಫುಲ್ ರೌಂಡ್ ಮಾಡಿದ್ರಿ, 2 ಸಲ ನೀವು ಕೆಳಗಡೆ ಇಟ್ರಿ. ಸೊ 10 - 2 8 ಮಾರ್ಕ್. ಓಕೆ, ಥ್ಯಾಂಕ್ ಯು. ಪಾರ್ಥ ಅಂಡ್ ಮಂದಾ, ಪ್ಲೀಸ್. ಆಲ್ ರೈಟ್, ಆರ್ ಯು ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Aparna, don't disturb. Aparna, don't disturb.
ಪಾರ್ಥ ಅಂಡ್ ಮಂದ. ಐದು ರೌಂಡ್. ಅನ್ಬಿಲೀವಬಲ್, ಸೂಪರ್. ಒಂದೇ ಒಂದು ಮೈನಸ್. 25 - 1 24. ವಂಡರ್ಫುಲ್. ಈಗ ಕಡೆಯ ಜೋಡಿ ಆಕಾಶ್ ಮತ್ತೆ ದೀಪಾ. ಆರ್ ಯು ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೂಪರ್. ಆಕ್ಚುಲಿ ಆಕಾಶ್, ಇವತ್ತಿನ ದಿನ ನಿಮಗೆ ಬಹಳ ಕಷ್ಟವಾಗುತ್ತೆ. ಯಾಕೆಂದ್ರೆ ನನಗೆ ಗೊತ್ತು, ಯು ಆರ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್, ಹುಷಾರಿಲ್ಲ. ಈ ಕಾರ್ಯಕ್ರಮಕ್ಕೋಸ್ಕರ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದೀರಾ. ಐ ನೋ ದಟ್ ವೆರಿ ವೆಲ್. ಆದರೂ ಇಷ್ಟು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಹ್ಯಾಟ್ಸ್ ಆಫ್ ಟು ಯು. ನಿಮಗೋಸ್ಕರ ಸ್ಪೆಷಲ್ ಆಗಿ ನಿಮ್ಮ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅದ್ಭುತವಾಗಿದೆ. 2 ಸುತ್ತು ಮಾಡಿದೀರಾ, 10 ಅಂಕಗಳು. ಆಕಾಶ್ ಯಾವಾಗ್ಲೂ ನಗ್ನಗ್ತಾ ಸ್ವಚ್ಛಂದವಾದ ಆಕಾಶದ ತರ ಇದ್ರು. ಇವತ್ತು ಮೋಡ ಕವಿದ ಆಕಾಶ ಆಗಿದ್ದಾರೆ. ಆ ನಗು ಬೇಕು ನಮ್ಗೆ, ದಯವಿಟ್ಟು. ವೆರಿ ಗುಡ್. ಯುವರ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಗೆ ದೊಡ್ಡ ಸೆಲ್ಯೂಟು. 2 ರೌಂಡ್ ಮಾಡಿದಿರಾ, 10 ಪೂರ್ತಿ ಅಂಕಗಳು, 1 ಮೈನಸ್ ಇಲ್ಲ. ವೆರಿ ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಈ ಟಾಸ್ಕ್ ನ ನಮ್ ಜೋಡಿಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಎಷ್ಟು ಜನ ಬಿದ್ರು, ಎಷ್ಟು ಜನ ಎದ್ರು ಅಂತ ನೀವೇ ನೋಡಿದ್ರಿ. ಸಖತ್ ಮಜಾ ತಗೊಂಡ್ರಿ. ಈಗ ರಿಸಲ್ಟ್ಸ್ ನೋಡೋ ಟೈಮ್. ರಿಸಲ್ಟ್ಸ್ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಅತ್ತ ಮಾವ ಏನ್ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ಅತ್ತೆ ಮಾವ, ನಮ್ ಜೋಡಿಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾಯ್ತು. ಸೊ ಈಗ ರಿಸಲ್ಟ್ಸ್ ಹೇಳ್ಬಿಡಿ. ಮೊದಲನೇ ಸ್ಥಾನದಲ್ಲಿ ಪಾರ್ಥ ಮಂದ 24 ಅಂಕಗಳು. ಎರಡನೇ ಸ್ಥಾನದಲ್ಲಿ ರಾಹುಲ್ ಹಾಗೂ ಅಪರ್ಣ 18 ಅಂಕಗಳು. 18 ಅಂಕಗಳು ರಾಹುಲ್ ಹಾಗೂ ಅಪರ್ಣ. 2 ಮಾರ್ಕ್ಸ್ ಎಲ್ಲಿ ಕಟ್ ಮಾಡಿದ್ರಿ ಅಂತ ಕೇಳ್ಬೋದು. 2 ಸಲ ನೀವು ಇಳಿದ್ರಿ. ಇಲ್ಲ, ಅಲ್ಲಿ ಕಾಲ್ ಬಿಟ್ಟಿಲ್ಲ, ಸೊ ರಿಲ್ಯಾಕ್ಸ್ ಮಾಡಿಲ್ಲ. ಕೈ ಸ್ಲಿಪ್ ಆಯ್ತು, ಕಾಲ್ ಇಟ್ಕೊಂಡೇ ಇದ್ರು, ಸೊ ರಿಲ್ಯಾಕ್ಸ್ ಅಲ್ಲ ಅದು. ಅಂಡ್ ಲಾಸ್ಟ್ ಪಾಯಿಂಟ್ ಅಲ್ಲಿ ಮುಗಿಸಿದ ಮೇಲೆ ಅಂಡ್ ಎದ್ಬಿಟ್ಟು ನಾವು ಇನ್ನೆಲ್ಲೂ ಮಧ್ಯೆ ರಿಲ್ಯಾಕ್ಸ್ ಮಾಡಿಲ್ಲ. ಐ ಥಿಂಕ್ ಸೊ. ಅಲ್ಲಿ ಕೈ ಸ್ಲಿಪ್ ಆಯ್ತು, ಸೊ ರಿಲ್ಯಾಕ್ಸ್ ಅಲ್ಲ ಅದು. ಇಲ್ಲಿ ಮುಗಿಸಿದ ಮೇಲೆ ಎದ್ವಿ ನಾವು. ಅಲ್ಲಿವರೆಗೂ ಎಲ್ಲೂ ರಿಲ್ಯಾಕ್ಸ್ ಮಾಡಿಲ್ಲ. ಕಾಲ್ ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಓಕೆ, ಥರ್ಡ್ ಅಂಪೈರ್ ನೋಡೋಣ. ಓಕೆ, ಸಾರಿ. ಓಕೆ, ರಾಹುಲ್ ಮತ್ತೆ ಅಪರ್ಣ, ನಿಮ್ಮ ಅಬ್ಜೆಕ್ಷನ್ ಕೇಳಿದ ಮೇಲೆ ನಾವು DRS ಅಂದ್ರೆ ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಡಾಪ್ಟ್ ಮಾಡಿ ಮತ್ತೆ ನಾವು ಪೂರ್ತಿ ರಿವೈಂಡ್ ಮಾಡಿ ಚೆಕ್ ಮಾಡಿದ್ವಿ. ಓಕೆ, ಏನಾಗಿದೆ ಅಂದ್ರೆ ನೀವು ಇಲ್ಲಿ ಬಂದಾಗ ಕೈನ ಪೂರ್ತಿಯಾಗಿ ಹಿಂಗ್ ಮಡಿಸ್ಬಿಟ್ರಿ. ಓಕೆ, ಬೇರೆಯವರೆಲ್ಲ ಕೈ ಹಿಂಗ್ ಇಟ್ಕೊಂಡಿದ್ರು, ಮಡಿಸಿರ್ಲಿಲ್ಲ ರಿಲ್ಯಾಕ್ಸ್ ಮಾಡುವಾಗ. ಸೊ ನಿಂತಿದ್ರು ಕೂಡ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ನೀವು ಮಡಿಸಿದ್ರಿ, ನಾವು ಮಡಿಸಿದ್ದಕ್ಕೆ ಪಾಯಿಂಟ್ ಕಟ್ ಮಾಡಬೇಕು ಅಂತ ಅನ್ಕೊಂಡು ಕಟ್ ಮಾಡಿದ್ದು. ಆದ್ರೆ ಕಾಲು ನೆಲದ ಮೇಲೆ ಇಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅನ್ನೋದು ನಾವು ದ್ವಂದ್ವದಲ್ಲಿದ್ವಿ. ಸೊ ದೆನ್ ವಿ ವೆಂಟ್ ಬ್ಯಾಕ್ ಅಂಡ್ ಸಾ. ಐ ಆಮ್ ಸಾರಿ, ನೀವು ಕೈ ಮಡಿಸಿದ್ರಿ, ಹೌದು, ಎದೆ ಮತ್ತು ಹೊಟ್ಟೆ ಭಾಗ ಟಚ್ ಆಗ್ಲಿಲ್ಲ. ಹೌದು, ಹಾಗಾಗಿ ಐ ಆಮ್ ಸಾರಿ, ನಾವು ರಾಂಗ್ ಜಜ್ಮೆಂಟ್ ಕೊಟ್ವಿ. ಇಟ್ಸ್ ಓಕೆ ಸೊ ಸರ್. ದಟ್ ಈಸ್ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನೀವು ಸಾರಿ ಕೇಳಬೇಕು ಅಂತಲ್ಲ ಸರ್, ನಮಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಸೊ ಹಾಗಾಗಿ ಡಸಂಟ್ ಮ್ಯಾಟರ್. ಥ್ಯಾಂಕ್ ಯು ಸರ್. ನಮ್ಮಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಬೆಂಡ್ ಆಗಿದ್ರಿಂದ, ಮಡ್ಸಿದ್ರಿಂದ ಅದು ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಬಟ್ ಎದೆ ಟಚ್ ಆಗಿಲ್ಲ. ನಮ್ಗೆ ಇಲ್ಲಿಂದ ಟಚ್ ಆದಂಗೆ ಕಾಣಿಸುತ್ತೆ, ಬಟ್ ಬೇರೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಟಚ್ ಆಗಿಲ್ಲ. ಹಾಗಾಗಿ ವಿ ವಿಲ್ ನಾಟ್ ಕನ್ಸಿಡರ್ ಇಟ್ ಆಸ್ ಅ ಫೌಲ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇಲ್ಲಿ ಬಂದಾಗ ಸೆಕೆಂಡ್ ರೌಂಡ್ ಮುಗಿಸಿದ ಮೇಲೆ ನೀವು
ರಿಲ್ಯಾಕ್ಸ್ ಆದ್ರಿ, ಕಾಲ್ ಬಿಟ್ರಿ, ಫೌಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ತಗೊಂಡ್ ಒಂದ್ ಹೆಜ್ಜೆ ಇಟ್ರಿ ನೀವು. ಹೌದು ಓಕೆ, ಹೌದು ಸೊ ನೀವು ಫಸ್ಟ್ 4th ರೌಂಡ್ ಎಂಡ್ ಆದ ತಕ್ಷಣ ರಿಲ್ಯಾಕ್ಸ್ ಆದ್ರಿ, ಹೌದು ಮತ್ತೆ ಅವ್ರು ಎತ್ಕೊಂಡ್ರು, ಹೌದು ಒಂದ್ ಇಟ್ರಿ, ಹೌದು ಆಗ್ಲಿಲ್ಲ ನಿಲ್ಸ್ಬಿಟ್ರಿ. ನೀವು Okay. ಒಂದ್ ಇಟ್ಟಾಗ ನೀವು ಅದನ್ನ 5ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರಿ ಅಂತ ನಮ್ಮ ಅರ್ಥಕ್ಕೆ ಬರುತ್ತೆ. ಹೌದು ನಾವು ಹಂಗೆ ಅನ್ಕೊಂಡ್ವಿ. ಆದ್ರೆ ನೀವು ಅದನ್ನ ಮಾಡ್ಲಿಲ್ಲ. ಸೊ ಅಲ್ಲಿ ನಾನು ಅದನ್ನ ಫೌಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. 4th ರೌಂಡ್ ಮುಗಿಸಿದ್ವಿ, 4th ಮುಗಿಸಿದ್ರಿ, ಮುಗೀತು, ಮುಗೀತು. 5th ಗೆ ಎತ್ಕೊಂಡ್ರು. 5th ಗೆ ಎತ್ಕೊಂಡು ಒಂದ್ ಕೈ ಇಟ್ರಿ, ಹೌದು ಇಟ್ಟ 5th ಮೇಲೆ ಬಿಟ್ರಿ, 5th ಸ್ಟಾರ್ಟ್ ಆಮೇಲೆ ಆಯ್ತು. ಆಡ್ಲಿಲ್ಲ ನೀವು. ಸೊ ಆಡ್ಲಿಲ್ಲ. ಯು ಸ್ಟಾರ್ಟೆಡ್ ದ 5th ರೌಂಡ್. ಹೌದು ಸೊ ವಿಚ್ ಮೀನ್ಸ್ ನಾನು ಅದನ್ನ ಫೌಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಯು ಅಂಡರ್ಸ್ಟ್ಯಾಂಡ್? ಇಫ್ ಯು ಆರ್ ನಾಟ್ ಸ್ಟಾರ್ಟೆಡ್, ನೀವು ಮಾಡಿದ್ದೆ 4 ರೌಂಡ್ ಅಂತ ಬಿಟ್ಬಿಡ್ತಿದ್ದೆ. ಓಕೆ ಓಕೆ ನೀವು ಶುರು ಮಾಡಿದ್ರಿಂದ 5ನೇ ರೌಂಡ್ ಶುರು ಮಾಡಿದ್ರಿ ಅಂತ ಆಗತ್ತೆ. ಆವಾಗ ನೀವು ಒಂದು ಕೈ ಫುಲ್ ಬಿಟ್ಬಿಟ್ಟಿದ್ದಕ್ಕೆ ಯು ವಿಡ್ರು, ಯು ಡಿಡ್ ನಾಟ್ ಪ್ಲೇ ಫರ್ದರ್. ಇನ್ನ ಹೌದು. 20 ಸೆಕೆಂಡ್ 17 ಸೆಕೆಂಡ್ ಇತ್ತು, ಬಿಟ್ಬಿಟ್ರಿ ನೀವು. ಹೌದು. ಸೊ ವಿ ವಿಲ್ ಕನ್ಸಿಡರ್ ದಟ್ ಆಸ್ ಅ ಫೌಲ್. ಓಕೆ ಸೊ 1 ಮಾರ್ಕ್ ನ ಕಟ್ ಮಾಡ್ತೀವಿ, ನಿಮಗೆ 19 ಅಂಕ ಬರುತ್ತೆ. ಓಕೆ ಥ್ಯಾಂಕ್ ಯು. ಇನ್ ಎನಿ ಕೇಸ್ ಯು ಆರ್ ಇನ್ ದ ಸೆಕೆಂಡ್ ಪ್ಲೇಸ್ ಇದರ್ ವೇ. ಥ್ಯಾಂಕ್ ಯು. ಓಕೆ, 3ನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಪಾರ್ಥ ಹಾಗೂ ಪ್ರಿಯಾ. 3.5 ಸುತ್ತನ್ನ ಸುತ್ತಿದ್ದಾರೆ, 17.5 ಅಂಕಗಳನ್ನ ಪಡೆದಿದ್ದಾರೆ ಪಾರ್ಥ, ಪ್ರಿಯಾ. 4ನೇ ಸ್ಥಾನದಲ್ಲಿ ಮೈಲಾರಿ ಮತ್ತು ರೇಣುಕಾ. ನಿಮಗೆ 11 ಅಂಕ ಬಂದಿದೆ. ನೀವು 2.25 ರೌಂಡ್ ಮಾಡಿದ್ರಿ, ಸೊ 13 ಅಂಕಗಳು ಬರುತ್ತೆ. 2 ಸಲ ನೀವು ಕಾಲ್ನ ಬಿಟ್ರಿ, ಸೊ 2 ಅಂಕ ಕಟ್ ಆಗುತ್ತೆ. 11 ಅಂಕ ಪಡ್ಕೊಂಡಿದ್ದೀರಾ, 4ನೇ ಸ್ಥಾನದಲ್ಲಿದ್ದೀರಾ. 5ನೇ ಸ್ಥಾನದಲ್ಲಿ ಆಕಾಶ್ ಮತ್ತು ದೀಪಾ, ನೀವು 2 ಸಂಪೂರ್ಣವಾದ ಸುತ್ತನ್ನ ಸುತ್ತಿದ್ದೀರಾ, ಎಲ್ಲೂ ಯಾವ ಫೌಲ್ ಆಗಿಲ್ಲ. 10 ಪೂರ್ತಿ ಅಂಕಗಳು ನಿಮಗೆ. 5ನೇ ಸ್ಥಾನದಲ್ಲಿದ್ದೀರಾ. ಮುಂದಿನ ಸ್ಥಾನ ಅಂದ್ರೆ 6ನೇ ಸ್ಥಾನದಲ್ಲಿದ್ದಾರೆ ಅಮೃತ ಹಾಗೂ ವಿಜಯ್. ಇವರು ಕೂಡ 2 ಸುತ್ತನ್ನ ಸುತ್ತಿದ್ದಾರೆ, ಆದ್ರೆ 2 ಸಲ ರಿಲ್ಯಾಕ್ಸ್ ಆಗಿದ್ದಾರೆ, ಅಂದ್ರೆ 2 ಮೈನಸ್ ಆಗಿದೆ. ಸೊ 10ರಲ್ಲಿ 2 ಮೈನಸ್ ಆಗಿ 8 ಅಂಕಗಳನ್ನ ಗಳಿಸಿದ್ದಾರೆ. ಅಮೃತ ಹಾಗೂ ವಿಜಯ್ 6ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್ ರೌಂಡ್, ನೆಕ್ಸ್ಟ್ ಟಾಸ್ಕ್ ಶುರು ಮಾಡೋಣ. ಓ, ಸುವರ್ಣ ಬಾಯ್, ದೊಡ್ಡತ್ತೆ ಬಂದ್ರು. ದೊಡ್ಡತ್ತೆ ಬಂದ್ರು. ದೊಡ್ಡತ್ತೆ, ಏನ್ ಮಕ್ಕಳ ಎಲ್ರು ಆಟ ಆಡಿ ಸುಸ್ತಾಗಿದ್ದೀರಾ? ತುಂಬಾ ಸುಸ್ತಾಗಿದಾರತ್ತೆ. ಎಂತ ಆಟ ಆಡಿಸ್ತೀರಾ ನೀವು? ಹಾ, ಕೈ ಕೆಸರಾದ್ರೇನೆ ಬಾಯಿಗೆ ಮೊಸರು ಮಕ್ಕಳ. ಓ ಹಂಗೆ. ಸುವರ್ಣ ಸೂಪರ್ ಜೋಡಿಯ ಪಟ್ಟ, 5 ಲಕ್ಷ ಬಹುಮಾನದ ಮೊತ್ತ ನಿಮ್ಗೋಸ್ಕರ ಕಾಯ್ತಾ ಇದೆ. ಆದ್ರೆ ಇವತ್ತು ಎಲಿಮಿನೇಷನ್ ದಿನ. 1 ಜೋಡಿನೋ 2 ಜೋಡಿನೋ ಎಲಿಮಿನೇಟ್ ಆಗುತ್ತೆ. ಎಲ್ರೂ ಎಚ್ಚರದಿಂದ ಆಟ ಆಡಿ. ನಾನು ಮತ್ತೆ ಬರ್ತೀನಿ. ಎಲ್ರಿಗೂ ನನ್ನ ಆಶೀರ್ವಾದಗಳು. ಏನೇನೋ ಶಾಕ್ ಕೊಡ್ತಾರೆ ನಮ್ ದೊಡ್ಡತ್ತೆ. ಇದ್ದಕ್ಕಿದಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ಬಿಟ್ರು. ಅದು ಯಾರು ನಮಗೂ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಾ? ಗೊತ್ತಿಲ್ವಾ? ಓಕೆ, ಆಮೇಲೆ ಕರೆದು ಹೇಳ್ತಾರೆ ದೊಡ್ಡತ್ತೆ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಅಂತ. ನಮಗೂ ಗೊತ್ತಿಲ್ಲ. ಆದ್ರೆ ಆಗ್ಬೋದಲ್ವಾ ಮಾವ? ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಾವು ಎಂಟ್ರಿ ಕೊಟ್ಟು ಯಾಕೆ ನಾವು ಆಗ್ಬೋದಲ್ವಾ? ಎನಿವೆ, ಓಕೆ, ಮುಂದಿನ ಸುತ್ತು ಬಹಳ ಸಿಂಪಲ್ ಸುತ್ತು. ನೀವೆಲ್ಲ ತುಂಬಾ ಸುಸ್ತಾಗಿದ್ದೀರಾ. ಓಕೆ, ಇದು ಜಾಸ್ತಿ ಫಿಸಿಕಲ್ ಸ್ಟ್ರೈನ್ ಇಲ್ಲ, ಆದ್ರೆ ಇದು ನಿಮ್ಮ ಫಿಸಿಕಲ್ ಬ್ಯಾಲೆನ್ಸ್ ನ ಟೆಸ್ಟ್ ಮಾಡುತ್ತೆ. ಓಕೆ, ಏನಿಲ್ಲ, ನಿಮ್ ಕೈಗೆ ಒಂದು ಗೊಂಚಲು ಬೆಲೂನ್ ಕೊಡ್ತೀವಿ, ಹೈಡ್ರೋಜನ್ ಬೆಲೂನ್ಸ್. ಓಕೆ, ಆ ಬೆಲೂನ್ ಕೈಯಲ್ಲಿ ಇಟ್ಕೊಂಡು ಉಲ್ಟಾ ನಡಿಬೇಕಷ್ಟೇ. ಯಾವುದೇ ಕಾರಣಕ್ಕೂ ನಾವೊಂದು ಟ್ರ್ಯಾಕ್ ಹಾಕಿದೀವಲ್ಲ, ಆ ಟ್ರ್ಯಾಕ್ ಒಳಗೆ ಕಾಲಿಡೋಂಗಿಲ್ಲ. ಓಕೆ, ಒಳಗೆ ಕಾಲಿಟ್ರೆ 1 ಮಾರ್ಕ್ ಮೈನಸ್ ಮಾಡ್ತೀವಿ. ಪೂರ್ತಿ 1 ರೌಂಡ್ ಕರೆಕ್ಟ್ ಆಗಿ ಹಾಕಿದ್ರೆ 5 ಅಂಕ. ಓಕೆ, ಎನಿ ಡೌಟ್? ನೋಡ್ಕೊಂಡು ನಡೆಯೋಗಿಲ್ಲ, ಹಾಗೆ ಹಿಂದಿಂದೆ ಕ್ಲೀನಾಗೆ ಸರ್ಕಲ್ ಮಾಡಬೇಕು. ಅಕಸ್ಮಾತ್ ಆಗಿ ನೀವೇನಾದ್ರೂ ಆ ರಿಂಗ್ ಒಳಗಡೆ ಕಾಲಿಟ್ರೆ 1 ಅಂಕ ಕಳ್ಕೊತೀರಾ. ಓಕೆ, ಜೋಡಿ ಜೋಡಿ ಜೊತೆ ಕೈ ಹಿಡ್ಕೊಂಡು ಕೈ ನಡಿಬೇಕು. ಹಿಡ್ಕೊಂಡು ನಡಿಬೇಕು. ಜೋಡಿ ಜತೆಯಾಗಿ ಒಟ್ಟಿಗೆ ಕೈ ಹಿಡ್ಕೋಬೇಕು. ಒಬ್ರು ಎಡಗೈಯಲ್ಲಿ ಬೆಲೂನ್ ಇರುತ್ತೆ, ಒಬ್ರು ಬಲಗೈಯಲ್ಲಿ ಬೆಲೂನ್ ಇರುತ್ತೆ. ಓಕೆ, ಮೇಲೆ ಇಟ್ಕೋಬೇಕು. ಹೀಗೆ ನಿಮ್ಮ ಮುಖದಲ್ಲಿ ನಗು ಇರಬೇಕು, ಎಂಜಾಯ್ಮೆಂಟ್ ಇರಬೇಕು, ಇಂಟ್ರಾಕ್ಷನ್ ಇರಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಇರಬೇಕು. ಅವೆಲ್ಲ ಕೌಂಟ್ ಮಾಡ್ತೀವಿ ಮಾರ್ಕ್ಸ್ ಕೊಡೋದಕ್ಕೆ. ಓಕೆ, ಬೆಲೂನ್ ಬಿಟ್ರೆ 3 ಮಾರ್ಕ್ ಮೈನಸ್. ಬೆಲೂನ್ ಬಿಡಂಗಿಲ್ಲ, ಯಾಕಂದ್ರೆ ಒಟ ಬಿಡುತ್ತೆ, ಮತ್ತೆ ತಾಂಬರಕ್ಕಾಗಲ್ಲ ಅದು. ಅದಕ್ಕೆ 3 ಮಾರ್ಕ್ ಮೈನಸ್. ಬಹಳ ಸಿಂಪಲ್ ಆಟ. ಇದಕ್ಕೆ ರಿವೈಂಡ್ ಅಂತ, ರಿವೈಂಡ್ ರಾಗ. ಶುರು ಮಾಡೋಣ. ವಂಡರ್ಫುಲ್.
ಕಳೆದ ಸಾರ್ತಿ ಅತ್ಯಂತ ಕಡಿಮೆ ಅಂಕ ಪಡೆದಂತ ಅಮೃತ ವಿಜಯ್ ಅವರು ಈ ಸಾರ್ತಿ ಫಸ್ಟ್ ಬರಬೇಕು. ಓಕೆ, ಶುರು ಮಾಡೋಣ. ನಮ್ಮ ಅಮೃತ ವಿಜಯ್ ಬಲ್ಲೂನ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. your time starts now ಅಂತ ಹೇಳೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ಓಕೆ, ಅಮೃತ ವಿಜಯ್ ರೆಡಿ? Your time starts now. ಕಾಲ್ ತೊಳಿತಿದ್ಯಪ್ಪ. ಪಕ್ಕ ಹೋಗೋ ವಿಜಯ್. ಕಾಲ್ ತೊಳಿಬೇಡಿ ವಿಜಯ್. Even he can't see ಅಲ್ವಾ? It is not the fault. ಅದು ಅಲ್ಲ. ಅದೇ ನಾನು ಹೇಳಿದ್ದು, it is accident. ಫಸ್ಟ್ ಮಾರ್ನಿಂಗ್ ಬಂದಾಗ ಆ್ಯಕ್ಚುಲಿ ನಮ್ಮಿಬ್ರಿಗೂ ಹುಷಾರಿಲ್ಲ. ಬಟ್ ಫಸ್ಟ್ ಟಾಸ್ಕ್ ಚೆನ್ನಾಗಿ ಆಡಿಲ್ಲ. ಸೆಕೆಂಡ್ ಟಾಸ್ಕ್ ಅವರು 100% ಕೊಟ್ಟರು. ಶಿ ಮೇಡ್ ಮೀ ಪ್ಲೇ ಆ್ಯಕ್ಚುಲಿ, ಬಿಕಾಸ್ ಐ ಆಮ್ ನಾಟ್ ಇನ್ ಅ ಕಂಡೀಷನ್ ಟು ಪ್ಲೇ ಟುಡೇ. ಅವ್ರು ಆಡಿಸ್ತಾಯಿದ್ರು ಮಧ್ಯದಲ್ಲಿ. ನಾನು ಲಾಸ್ಟ್ ಟಾಸ್ಕ್ ಶೂ ಬಿಚ್ಚಿದ್ದೆ, ಬಟ್ ಈ ಲಾಸ್ಟ್ ಟಾಸ್ಕ್ ಶೂ ಬಿಚ್ಚಿಲ್ಲ. ಈ ಟಾಸ್ಕ್ ಶೂ ಬಿಚ್ಚಿಲ್ಲ ನಾನು, ಅವ್ರು ಶೂ ಬಿಚ್ಚಿದ್ರು. ಸೊ ಆಫ್ಟರ್ 3 ರೌಂಡ್ಸ್ ಅವ್ರು ಸಖತ್ ಫಾಸ್ಟ್ ಆಗಿದ್ರು. ನೀವು ನೋಡಿದ್ರೆ ಅನ್ಸುತ್ತೆ ತುಂಬ ಫಾಸ್ಟ್ ಆಗಿದ್ರು. ಆ ಜೋಶಲ್ಲಿ ನನಗೂ ಗೊತ್ತಾಗಿಲ್ಲ, ಅವ್ರು ಓಡಿಸ್ತಾನೆ ಫಸ್ಟ್ ಪೇಂಟ್ ತಡ್ಕೊಂಡಿದ್ದಾರೆ. ಚೂರು ಸೆನ್ಸ್ ಆಗಿಲ್ಲ, ಅಂದ್ರೆ ತುಣಿತಾ ಇದೀನಿ ನಾನು ಅಂತ ಸೆನ್ಸ್ ಆಗ್ತಾ ಇಲ್ಲ. ಸೆನ್ಸ್ ನನಗಾಗಿಲ್ಲ, ಯಾಕಂದರೆ ಶಿ ವಾಸ್ ವೆರಿ ಫಾಸ್ಟ್. ಇವತ್ತು 100% ತುಂಬ ಫಾಸ್ಟ್ ಆಗಿದ್ರು. ಬಟ್ ಇಟ್ ಹ್ಯಾಪನ್ಸ್. ಅವ್ರಿಗೂ ಒಂದು 5 ನಿಮಿಷ ನೋವು ಆಗುತ್ತೆ, ಹ್ಯೂಮನ್ ಬೀಂಗ್ ತಾನೆ. ಈಗ ಸರಿಯಾಗಿದೆ ಅಂದ್ಕೊಂತೀನಿ. ಅಮೃತ ಸಾರಿ ಕೇಳಿ. ಅಮೃತ ಅವ್ರಿಗೆ ಸಾರಿ ಕೇಳಿದ. ಇಟ್ಸ್ ಅ ಗೇಮ್, ಆಕ್ಸಿಡೆಂಟ್ ಆಗಿದೆ. ನಾವು ಉದ್ದೇಶವಾಗಿ ಏನೋ ಹಿಂಗೆ ಹಾಕಿ ಹಿಂಗೆ ತುಳಿದ್ರೆ ಸಾರಿ ಕೇಳ್ಬೋದು. ಇಟ್ಸ್ ಅ ಗೇಮ್, ಬಟ್ ಆಲ್ಸೋ ಇಟ್ಸ್ ಸಾರಿ, ಇಟ್ ಹ್ಯಾಪನ್ಸ್ ಇನ್ ಗೇಮ್. ಸ್ಪೋರ್ಟ್ಸ್ ಮ್ಯಾನ್ ಈಗ ಕ್ರಿಕೆಟ್ ಬಾಲ್ ಹೊಡೆದ ತಕ್ಷಣ, ಬಾಲ್ ಏಟ್ ಆಗಿದ ತಕ್ಷಣ ಫೀಲ್ಡರ್ ಹೋಗಿ ಸಾರಿ ಕೇಳಬೇಕಂತಿಲ್ಲ. ಗೇಮ್ ಅದು, ಫೀಲ್ಡರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಅದೇ ಥರ ಅವ್ರಿಗೆ ಗೊತ್ತಾಗಿದೆ. ಬಟ್ ನೋವು ತಡೆಯೋಕ್ಕಲ್ಲ. ಶಿ ಇಸ್ ವೆರಿ ಸೆನ್ಸಿಟಿವ್. ಶೂಟಿಂಗಲ್ಲೂ ಅಷ್ಟೇ, ಏನೋ ಒಂಚೂರು ಏನಾದ್ರು ಇದಾಗ್ಬಿಡ್ತು ಅಂದರೆ ಶಿಲ್ ಸ್ಟಾರ್ಟ್ ಕ್ರೈಂಗ್. ಕೋಲ್ಡ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಬೀಳೋ ಸೀನ್ ಆಗಲಿ. ಬಟ್ ಆಫ್ಟರ್ 5 ಮಿನಿಟ್ಸ್ ಶಿಲ್ ರಿಯಲೈಸ್ ಮಾಡ್ಕೊಂಡವ್ರೆ, ಖುಷಿಯಾಗಿರ್ತಾರೆ. ಏನಮೃತ? ಓಕೆ, ಐ ಆಮ್ ಓಕೆ. ವಿಜಯ್ ಪಕ್ಕಕ್ಕೆ ಬಂದಿದ ತಕ್ಷಣ ಓಕೆನಾ? ಇಲ್ಲ, ಅದಾಗುತ್ತೆ. ಅವ್ರು ಇಲ್ಲ ಅಂತಲ್ಲ, ಶೂಟಿಂಗಿಂದನೂ ಅಷ್ಟೇ, ಡೇ 1 ಅಷ್ಟೇ. ಹಾವು ಹಿಡಿದ್ಬಿಟ್ರು ಒಂದು ದಿವಸ. ಸೀನ್ ಎಲ್ಲ ಮುಗೀತು. ಆಫ್ಟರ್ 5 ಮಿನಿಟ್ಸ್ ಸ್ಟಾರ್ಟ್ ಲಿಟ್ರಲಿ ಕಿರ್ಸ್ತಾವ್ರು ಜೋರಾಗಿ. ನಾನು ಲೈಫಲ್ಲಿ ಹಾವು ಮುಟ್ಟಿಲ್ಲ. ನಾವು ಮುಟ್ಟಿಲ್ಲ ಹಾವನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ಹಾವು ಹಲ್ಕಿತ್ತಿದೆಯಲ್ಲ ಅಂತ ಆಮೇಲೆ ಕೇಳ್ತಾವ್ರೆ. ಅವ್ರು ಹಾವು ಹಿಡಿದಿದ್ದಾರೆ, ಆಮೇಲೆ ಹಲ್ಕಿತ್ತಿದ್ರೆ ಇಲ್ಲ ಅಂತ ಕೇಳ್ತಾ ಇದ್ರು. ಅದೇ ಥರ 2-3 ಸೀನು ಆಗಿದೆ. ಪಟಾಕಿ ಸೀನು ನಿನ್ನೆ ಲಾಸ್ಟ್ ವೀಕ್ ಸ್ವಿಮ್ಮಿಂಗ್ ಪೂಲ್ ಬಿದ್ಮೇಲೆ ಆಮೇಲೆ ಕೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ ಡೀಪ್ ಆಗಿದೆಯಾ ಇಲ್ವಾ ಅಂತ. ಆಮೇಲೆ ಅಳ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ತುಂಬ ಸೆನ್ಸಿಟಿವ್. ಬಟ್ ಉದ್ದೇಶಪೂರ್ವಕ ಆಗಿಲ್ಲ ಇದು, ಯಾಕಂದ್ರೆ ಶಿ ವಾಸ್ ವೆರಿ ಫಾಸ್ಟ್. ಯಾಕೆ ನಾನು ತುಂಬಾ ಸ್ಲೋ, ನಂಗೆ ಸೋತ್ರು ಪರ ಇಲ್ಲ, ಗೆದ್ರು ಪರ ಇಲ್ಲ, ಬಟ್ ಸ್ಲೋಗೆ ಇರ್ತೀನಿ ನಾನು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇಲ್ಲ, ಅವ್ರು ತುಂಬಾ ಹೈಪರ್ ಆಗಿದ್ರು. ಶಿ ವಾಸ್ ವೆರಿ ಹೈಪರ್ ಟುಡೇ. ಯಾ, ಆರ್ ಯು ಓಕೆ ಅಮೃತ? ಗೇಮ್ ಸ್ಟಾರ್ಟ್ ಮಾಡೋಣ, ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಸಾರಿ, ಎಲ್ಲರಿಗೂ ಸಾರಿ. ಸ್ಟಾರ್ಟ್ ಮಾಡೋಣ, ಎಲ್ಲರೂ ಆಡೋಣ. ಓಕೆ ಅಮೃತ, ಆರ್ ಯು ಫೀಲಿಂಗ್ ಆಲ್ ರೈಟ್? ಓಕೆ, ಒಟ್ಟು ನೀವು ಈ ಕಡೆಯಿಂದ ಶುರು ಮಾಡಿದ್ದು 11
ವರೆ ರೌಂಡ್ ಮಾಡಿದ್ದೀರಾ. ನಿಮಗೆ ಟೋಟಲ್ ಅಂಕ 55 + 2 57 ಬರುತ್ತೆ. ಇಲ್ಲಿ ಒಂದು ವಿಚಾರನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಆಟ ಹೇಳಕ್ಕೆ ಶುರು ಮಾಡಿದಾಗಲೇ ಇದು ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಬ್ಯಾಲೆನ್ಸ್ ಅಂದರೆ ಏನು? ಇಬ್ಬರು ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನು. ಅಂದರೆ ಫಸ್ಟ್ ಟಾಸ್ಕಲ್ಲೂ ಬ್ಯಾಲೆನ್ಸೇ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಪಾರ್ಥ ಮಂದ ಅವರು ಅಷ್ಟು ಕರೆಕ್ಟಾಗಿ ಮಾಡಿದ್ರು ಅಂದರೆ ಅವರು ಪಾರ್ಥನನ್ನು ಎತ್ತದಂಥ ಜಾಗ ಇದೆಯಲ್ಲ, ಕರೆಕ್ಟ್ ವೆಯ್ಟ್ ಬ್ಯಾಲೆನ್ಸ್ ಆಯ್ತದು. ಎಲ್ಲರೂ ಹಿಂದೆ ಪಾದ ಹಿಡ್ಕೊಂಡ್ರೆ ಬ್ಯಾಲೆನ್ಸ್ ಆಗಲಿಲ್ಲ, ಮುಂದೆ ಅವ್ರ ಮೇಲೆ ವೆಯ್ಟ್ ಜಾಸ್ತಿ ಆಯಿತು. ಸೊ ಅವ್ರಿಗೆ ಕೈ ಸುಸ್ತಾಗತ್ತೆ. ಇಲ್ಲ ಮಂಡಿಗಿಂತ ಮುಂಚೆ ತೊಡೆ ಇಟ್ಕೊಂಡ್ರೆ ಆಗ ಬ್ಯಾಲೆನ್ಸ್ ಬರುತ್ತೆ. ಆ ಥಾಟ್ ಬರಬೇಕು ನೀವು ಆಡುವಾಗ. ಇಬ್ಬರು ಈಕ್ವಿ ಡಿಸ್ಟೆನ್ಸ್ ಇರಬೇಕು, ಈ ಸೇಮ್ ಸ್ಪೀಡ್ ಇರಬೇಕು, ಆವಾಗಲೇ ಅದು ಮಾಡೋಕ್ಕೆ ಸಾಧ್ಯ. ಒಬ್ಬರು ಮುಂದೆ ಒಬ್ಬರು ಹಿಂದೆ ಆದಾಗ ಈ ಥರ ಅನಾಹುತ ಆಗುತ್ತೆ. ಅಕಸ್ಮಾತಾಗಿ ನೀವು ಹಂಗೆ ಎಳಿಲೇಬೇಕು ಅಂತಿದ್ರೆ ಯಾರು ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಅವ್ರು ಎಳಿಬೇಕು. ಇಲ್ಲಿ ಉಲ್ಟಾ ಆಗ್ಬಿಡ್ತು. ಪಾಪ ಅಮೃತ ಹಿಂಗಿದ್ದಾಳೆ, ವಿಜಯ್ ಹಿಂಗಿದಾನೆ, ಅವಳು ಕಷ್ಟಪಟ್ಟು ಹೇಳದೆ ಆ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಕೋಆರ್ಡಿನೇಷನ್ ತಪ್ಪತ್ತೆ. ಅಂದರೆ ಹೆಜ್ಜೆ ಇಡೋದು ತಪ್ಪತ್ತೆ. ಆವಾಗ ತುಳಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಮಾರ್ಚ್ ಪಾಸ್ಟ್ ಮಾಡ್ತಾರಲ್ಲ ಹಂಗೆ ಮಾಡಬೇಕು. ಇಬ್ಬರು ಒಟ್ಟಿಗೆ ಲೆಫ್ಟ್ ಲೆಗ್, ಇಬ್ಬರು ಒಟ್ಟಿಗೆ ರೈಟ್ ಲೆಗ್ ಇಡಬೇಕು, ಕೋಆರ್ಡಿನೇಷನ್ ಇರಬೇಕು, ಆವಾಗಲೇ ಅದಾಗೋದು. ಎನಿವೆ ಅವರು ಕಳೆದ ಸುತ್ತಲ್ಲಿ ತುಂಬ ಕಡಿಮೆ ಬಂತು ಅಂದ್ಬಿಟ್ಟು ಈ ಸುತ್ತು ತುಂಬ ಓವರ್ ಎಂತೂಸಿಯಾಸ್ಟಿಕ್ ಆಗಿ ಓವರ್ ಹುಮ್ಮಸ್ಸಿಂದ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಮಾಡಿದ್ರಿ. ಸ್ವಲ್ಪ ನೋವಾಗಿದೆ, ವಿ ಆರ್ ವೆರಿ ಸಾರಿ ಈ ಥರ ಆಗಿದ್ದು. ಎನಿವೆ ಇಟ್ಸ್ ಆಲ್ ಇನ್ ದ ಗೇಮ್, ಸೊ ಲೆಟ್ ಇಸ್ ಕ್ಯಾರಿ ಆನ್ ಫರ್ದರ್. ನೆಕ್ಸ್ಟ್ ಆಕಾಶ್ ಮತ್ತೆ ದೀಪ. Shall we start? Your time starts now. ಒಟ್ಟಿಗೆ ಒಂದೇ ಸ್ಪೀಡು ಒಟ್ಟಿಗೆ ಹೆಜ್ಜೆ ಹಾಕಿ ನೀಟಾಗಿ ನೋಡಿ ಮಾಡುತ್ತೆ, ಆಗುತ್ತೆ. Come more, I love you maximum more. Oh darling, please come more, I love you maximum more. ಆರಾಮಾಗಿ. ಒಂಬತ್ತು. ನಗುತ್ತಾ 10. ಓಕೆ 10. ವೀಕ್ಷಕರೇ ನೋಡ್ತಿದ್ದೀರಲ್ಲ ನಮ್ಮ ಜೋಡಿಗಳು ಹೇಗೆ ಆಟದಲ್ಲಿ ಮಜಾ ಮಾಡ್ತಿದ್ದಾರೆ ಅಂತ. ನಾವು ಮಜಾ ಮಾಡ್ತಿದೀವಿ, ನೀವು ಮಜಾ ಮಾಡ್ತಿರ್ತೀರಾ. ಈ ಮಜಾ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನಾವು ತಗೊಳ್ಳೋ ಒಂದು ಸಣ್ಣ ಕ್ಯಾಡ್ಬರಿ ಪಾರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್. ಆಕಾಶ ದೀಪ ತುಂಬಾ ಚೆನ್ನಾಗಿ ಆಡಿದ್ರಿ. ನಮಗೆ ಬಹಳ ಖುಷಿಯಾಗಿದ್ದು ಅಂದ್ರೆ ಆರಾಮಾಗಿ ಆಡಿದ್ರಿ, ನಗ್ನಗ್ತಾ ಆಡಿದ್ರಿ, ತುಂಬಾ ಪ್ರೀತಿಯಿಂದ ಆಡಿದ್ರಿ. ವಂಡರ್ಫುಲ್. 10 ರೌಂಡ್ಸ್ ಮಾಡಿದೀರಾ, 50 ಅಂಕಗಳು. ಓಕೆ. ಮುಂದಿನ ಜೋಡಿ ಮೈಲಾರಿ ಹಾಗೂ ರೇಣುಕಾ. ಮೈಲಾರಿ ರೇಣುಕಾ ತಯಾರಾಗಿದ್ದೀರಾ? ಹುಷಾರಪ್ಪ, ಬೆಲೂನ್ ಇಟ್ಕೊಂಡಿದ್ಯಾ, ಹಾರೋದ್ರೆ ಕಷ್ಟ. ರೇಣುಕಾ ಗಟ್ಟಿಯಾಗಿ ಇಟ್ಕೋ. ಆರಾಮ್ಸೆ ಮಾಡಿ, ಒಳ್ಳೆ ಕೋಆರ್ಡಿನೇಷನ್ ಇರಬೇಕು, ಏನು ಟೆನ್ಷನ್ ಇಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಟಾಸ್ಕ್ ಶುರು ಮಾಡೋದಕ್ಕೆ ಮುಂಚೆ ಅದನ್ನ ಅವ್ರ ಕೈಗೆ ಏನೋ ಗಂಟು ಹಾಕಿದ್ರಿ. ಅಲ್ಲ ನಾನೀಗ ಸುತ್ತ ಹಾಕುವಾಗ ಇಲ್ಲಿ 5 ಜೋಡಿ ಕೂತಾವ್ ಮರತ್ ಈಕೆ ಆಕಿನ ಈಕೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ನಿ ಅಂದ್ರೆ ಅಂತೇಳಿ ಗಂಟು ಹಾಕೊಂಡ್ಬಿಟ್ನಿ ಮೊದಲೇ. ಸೀರೆ ಗಂಟು ತಗೊಂಡು ಓಣಿ ತಿರ್ಗಾಡೋದು ಅಷ್ಟೇ ಗೊತ್ತಿದೆ. ಹಿಂಬರ್ಕಿ ಹೋಗಿ ಗೊತ್ತಿಲ್ಲ, ಮುಂಬರ್ಕಿ ಸೆಟ್ಲ್ಮೆಂಟ್ ಅನ್ಕೊಂಡು ತಿರ್ಗಾಡ್ತಾರ, ಹಿಂಬರ್ಕಿ ಹೋಗಿ ಗೊತ್ತಿಲ್ಲ. ನಾವು ಹಿಂದೆ ಯಾವಾಗ ಹೋಗಂಗಿಲ್ರಿ, ಮುಂದೆ ಹೋಗೋರು ನಾವು. ಮೈಲಾರಿ ರೇಣುಕಾ, ಅದು ಮೈ ಮೇಲೆ ಲಾರಿ ಹೋಗಿ ಬಿದ್ದಂಗೆ ಬಿದ್ದ್ಬಿಟ್ಟಿಲ್ಲಪ್ಪ ಮೈಲಾರಿ. ನನಗೆ ಬಹಳ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಪ್ರತಿ ಟಾಸ್ಕ್ ಅಲ್ಲೂ ಗಂಡ ಹುಡುಗರು ಬಹಳ ಹಿಂದೆ ಬೀಳ್ತಾ ಇದ್ರು, ಹೆಣ್ಮಕ್ಳು ಎಳ್ಕೊಂಡು ಅವ್ರನ್ನ ಕಷ್ಟಪಟ್ಟು ಎಳ್ಕೊಂಡು ಓಡ್ತಾ ಇದ್ರು. ಇಲ್ಲಿ ನಮ್ಮ ಮೈಲಾರಿ ಅವರು ರೇಣುಕಾ ಅವ್ರನ್ನ ಖುಷಿಯಾಗಿ ಹಾಡ್ತಾ ಕುಣಿಸ್ತಾ ಕರ್ಕೊಂಡು ಹೋದ್ರು. ಅದು ಬಹಳ ಚೆನ್ನಾಗಿತ್ತು. ಅವರು ನಗ್ತಾ ಇಲ್ಲಿರೋರು ಎಲ್ಲರ ಮುಖದ ಮೇಲೂ ನಗು ತಂದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಟ್ಟು 10 ರೌಂಡ್ಗಳು ಮಾಡಿದ್ದೀರಾ, ಪೂರ್ಣ 10 ರೌಂಡ್ ಮಾಡಿದ್ದೀರಾ. ಸೊ ನಿಮಗೆ 50 ಅಂಕಗಳು ಸಿಗತ್ತೆ. ಥ್ಯಾಂಕ್ ಯು. ಪಾರ್ಥ ಆ್ಯಂಡ್ ಪ್ರಿಯಾ ಆರಾಮ್ಸೆ ಮಾಡಿ, ಕೋಆರ್ಡಿನೇಷನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನೀವು 11 ರೌಂಡ್ಗಳನ್ನ ಮಾಡಿದ್ದೀರಾ, 55 ಅಂಕಗಳು ಬಂದಿದೆ ನಿಮಗೆ. ಈ ಆಟನೇ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ, ಒಬ್ಬರು ಸುಸ್ತಾದಾಗ ಇನ್ನೊಬ್ರು ಅವ್ರಿಗೆ ಹೆಂಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಇಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ, ದಟ್ ಯು ಹ್ಯಾವ್ ಡನ್ ವಂಡರ್ಫುಲಿ. 55 ಅಂಕ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ, ಈಗ ರಾಹುಲ್ ಅಪರ್ಣಾ. ಓಕೆ, ರಾಹುಲ್ ಅಪರ್ಣಾ ರೆಡಿನಾ? ಅತ್ತೆ ಮಾವ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಅನ್ನೋಕ್ಕೂ ಮುಂಚೆ ನಾವು ತಗೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ಲೈಫ್ ನಲ್ಲಿ ಫುಲ್ ಮಜಾ. ಓಕೆ ಅತ್ತೆ ಮಾವ, ಆರ್ ಯು ರೆಡಿ? ರೆಡಿ ಮಾವ. ಶುರು ಮಾಡೋಣ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹುಷಾರಾಗಿ, ಒಬ್ಬರು ಕಾಲೊಬ್ರು ತುಳಿಬೇಡಿ. ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾರ ಬೇಳೆ ಮುದ್ದೆಯೋತಿಲ್ಲ, ನಾನು ಕಲ್ಲೋದು ಕಾಣೆ ಇಲ್ಲ. Happy day,
ರಾಹುಲ್ ಅಂಡ್ ಅಪರ್ಣ, ನಿಮ್ಮಿಬ್ಬರ ಸ್ಪಿರಿಟ್ ಸೂಪರ್. ಥ್ಯಾಂಕ್ ಯು. 12 ರೌಂಡ್ ಮಾಡಿದ್ದೀರಾ, 60 ಅಂಕಗಳು ಬಂದಿದೆ, ಗಳಿಸಿದ್ದೀರಾ. ಹೈಯೆಸ್ಟ್. ಇಲ್ಲಿ ತನಕ ಮಾಡಿರೋದು ನೀವು ಹೈಯೆಸ್ಟ್. ಈಗ ಕಡೆಯ ಜೋಡಿ ಪಾರ್ಥ ಅಂಡ್ ಮಂದ. ಓಕೆ, ಪಾರ್ಥ ಮಂದ ಕರೆಕ್ಟಾಗಿ ಒಬ್ಬರನ್ನೊಬ್ಬರನ್ನ ಹಿಡ್ಕೊಳ್ಳಿ. ಕೋಆರ್ಡಿನೇಷನ್ ಇರಲಿ. ಫಸ್ಟ್ ರೌಂಡ್ ಅದ್ಭುತವಾಗಿ ಮಾಡಿದ್ರಿ, ಈ ರೌಂಡ್ ಅದಕ್ಕಿಂತ ಅದ್ಭುತವಾಗಿ ಮಾಡಬೇಕು. ಆಲ್ ದಿ ಬೆಸ್ಟ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೂಪರ್ ಆಗಿ ಆಡಿದ್ರಿ. ಪಾರ್ಥ ಹೇಳಿ. ಹೇಳೋ ಸ್ಥಿತಿಲಿಲ್ಲ, ಬಟ್ ಈ ಥರದೆಲ್ಲ ಮಾಡಿರ್ಲಿಲ್ವಲ್ಲ. ಮಾಡಿ 3 ನಿಮಿಷ ತಾನೇ ಏನು ಅಂತ ಬಾಯಲ್ಲಿ ಹೇಳೋದು ಸುಲಭ, ಅನುಭವಿಸಿದ್ಮೇಲೆ ಗೊತ್ತಾಗ್ತಾ ಇದೆ ಯಾವುದು ಜೀವನದಲ್ಲಿ ಸುಲಭ ಅಲ್ಲ ಅಂತ. ನಮ್ಮ ಎಫರ್ಟ್ ಇರಲೇಬೇಕು. ಥ್ಯಾಂಕ್ಸ್ ಫಾರ್ ಮಂದ, ನನ್ನ ಜೊತೆ ಓಡೋದಿಕ್ಕೆ. ಸೂಪರ್ ಲೇಡಿ ರ್ಯಾಂಬೋ. ಏನಂದ್ರೆ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ತಾ ಇದ್ರೆ ಬಾ 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 ಅಂದಾಗ ಐ ಫೀಲ್ ಲೈಕ್ ಗಿವಿಂಗ್ 100% ಟು ದೆಮ್. ಕ್ರೆಡಿಟ್ ಗೋಸ್ ಟು ಎವ್ರಿಬಡಿ. ಇಲ್ಲಿ ಎವ್ರಿ ಒನ್ ಚೀರ್, ಎಲ್ಲರೂ ಚೀರ್ ಮಾಡಿದ್ರು, ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಅವರಿಂದನೇ ಓಡಿದ್ ನಾವು. ವಂಡರ್ಫುಲ್. ಮತ್ತೆ ನಿಮಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಸ್ಪಿರಿಟ್ಟು, ನಿಮ್ಮ ಕೋಆರ್ಡಿನೇಷನ್ನು. 1-2 ಕಡೆ ಮಂದ ಸ್ವಲ್ಪ ಸ್ಲೋ ಆದಾಗ ಪಾರ್ಥ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. 2 ಕಡೆ ಪಾರ್ಥ ಸ್ಲೋ ಆದಾಗ ಮಂದ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರು. ವೆರಿ ಗುಡ್. ಬಹುಶಃ ನೀವು ಕೈ ಇನ್ನ ಹಿಡ್ಕೊಂಡಿದ್ದಿದ್ರೆ ಇನ್ನ ಜಾಸ್ತಿ ಆಗಿರೋದು. ಯಾವಾಗ ಕೈ ದೂರ ಹೋಗುತ್ತೆ ಸ್ಪೀಡ್ ವ್ಯತ್ಯಾಸ ಆಗುತ್ತೆ. ಹೈಟ್ ಡಿಫರೆನ್ಸ್ ಇರೋದ್ರಿಂದ ಸ್ಪೀಡ್ ವ್ಯತ್ಯಾಸ ಆಗುತ್ತೆ. ಬಟ್ ಸ್ಟಿಲ್ ಯು ಮ್ಯಾನೇಜ್ ವೆರಿ ವೆಲ್. 12.5 ರೌಂಡ್ಗಳನ್ನ ಮಾಡಿದ್ದೀರಾ. ಸೊ ನಿಮಗೆ 62.5 ಅಂಕ ಬರುತ್ತೆ, ಹೈಯೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೋರ್ಸ್ ಥ್ಯಾಂಕ್ಸ್ ಎನ್ಕರೇಜ್ ಮಾಡೋದಕ್ಕೆ. ಓಕೆ ಅತ್ತೆ ಮಾವ, ಎಲ್ಲರೂ ಸಖತ್ತಾಗಿ ಆಡಿದ್ರು. ಏನ್ ಅನಿಸ್ತು ನಿಮ್ಗೆ? ನಿಮ್ಮಿಬ್ರಿಗೂ ಆಡ್ಬೇಕು ಅನಿಸ್ತಿದ್ಯಾ? ನನ್ನ ಕೈಲಿ ಆಗಲ್ಲಮ್ಮ. ಓಕೆ, ಪಬ್ಲಿಕ್ ಡಿಮ್ಯಾಂಡ್ ಇಂದ ನಮ್ಮ ಅತ್ತೆ ಮಾವ ಯಾವ ತರ ರೊಮ್ಯಾಂಟಿಕ್ ಆಗಿ ಓಡ್ತಾರೆ ಅಂತ ನೋಡೋಣ. ಅತ್ತೆ ಮಾವ ರೆಡಿನಾ? ನೆವರ್ ಮಿಸ್ an opportunity. Your time starts now. Even
ನಾನು ಹೆಂಗ್ ಮಾಡಬೇಕು ಅಂತ ಕರೆಕ್ಟಾಗಿ ತೋರಿಸಿದೆ. ಲೆಫ್ಟ್ ರೈಟ್ ಎಲ್ಲ ಹೇಳ್ಕೊಂಡೇನೋ ಮಾಡಿದೆ. ಅದೆಷ್ಟು ರೌಂಡ್ ಮಾಡಿದೆ ನಂಗೆ ಗೊತ್ತಿಲ್ಲ. ಬಟ್ ನಡೆದಷ್ಟೊತ್ತು ನನ್ನ ಹೆಂಡ್ತಿನ ಚೆನ್ನಾಗಿ ಹಿಡ್ಕೊಂಡಿದ್ದೆ. ಫುಲ್ ಮಜಾ ಬಂತು. ಈ ರೌಂಡ್ ಹೆಸರೇ ಆಟ ಆಡು ಮಜಾ ಮಾಡು ಅಂತ. ನಾವು ಹೆಂಗ್ ಮಜಾ ತಗೊಂಡ್ವಿ, ನೀವೆಲ್ಲ ಏನು ಮಾಡಿದ್ರೆ ಹೆಂಗೆ ಇಟ್ಕೊಂಡು ಹೋದ್ರಿ. ನಾವು ಹಿಂಗೆ ಮಜಾ ತಗೊಂಡ್ವಿ. ಅಲ್ಲ, ಎಷ್ಟು ಸುತ್ತಿದ್ವಿ, ಎಷ್ಟು ದೂರ ಹೋದ್ವಿ ಅನ್ನೋಕ್ಕಿನ್ನ ಎಷ್ಟು ಎಂಜಾಯ್ ಮಾಡಿದ್ವಿ ಜೀವನದಲ್ಲಿ ಅನ್ನೋದು ಮುಖ್ಯ ಆಗತ್ತೆ. ನಮ್ದು ಎಷ್ಟು ರೌಂಡ್ ಅಂತ ಹೇಳ ನಾನು 22 ವರ್ಷದ ರೌಂಡು. ಅಂದ್ರೆ ನಾವೀಗ 22 ವರ್ಷ ಹಿಂದೆ ಹೋಗಿದ್ದೀವಿ. ನೀವ್ಯಾರು ಕಾಣಿಸ್ತಾ ಇಲ್ಲ ನಮ್ಗೆ, ನೀವೆಲ್ಲ ಪುಟ್ ಮಕ್ಕಳು. ಓಕೆ, ನಾವಂತೂ ನೋಡಿದ್ವಿ. ಪ್ರಕಾಶ್ ಚೂಡಾನ್ ಬಿಡಕ್ಕಾಗತ್ತಾ ಆಡಿಯನ್ಸ್? ನೀವು ಅಟ್ಲೀಸ್ಟ್ ಒಂದು ರೌಂಡ್ ಆದ್ರೂ ಮಾಡ್ಲೇಬೇಕು. ಇವರೆಲ್ಲ ಏನ್ ಕಷ್ಟಪಟ್ಟಿದ್ದಾರೆ, ನಾವೆಲ್ಲ ಏನ್ ಕಷ್ಟಪಟ್ಟಿದ್ದೀವಿ, ನಿಮಗೂ ಅನುಭವ ಆಗ್ಬೇಕು. ಕಷ್ಟ ಏನಿಲ್ಲಮ್ಮ, ಕಷ್ಟ ಅನ್ಕೊಂಡ್ರೆ ಕಷ್ಟ, ಎಂಜಾಯ್ ಮಾಡ್ಕೊಂಡ್ ಮಾಡಿದ್ರೆ ಮಜಾ. ತಗೊಳ್ಳಿ, ಮಜಾ ಮಾಡಿ. ಬುಲ್ಬುಲ್ ರೆಡಿ ಆಗಿಲ್ವಾ? ರೆಡಿನಾ? ಬುಲ್ಬುಲ್ಲು ರೆಡಿ, ಚುಲ್ಬುಲ್ಲು ರೆಡಿ. And your time starts now. ಒಂದಾಗಿ ಕೂಡಿ ಜೊತೆಯಾಗಿ ಆಡಿ ಸಿಹಿ ಮಾತಿಗೆ ಮನೆ ಮಾಡಿ ಹೊಸ ಹಾಡು ಹಾಡಿ ಪರಿಪಾಠ ಬೇಡಿ ಹೊಸತೇನೋ ಮಾಡಿ ಎದುರಾಳಿಗೆ ಸರಿ ಸಾಟಿ ನಾವೇ ಎಷ್ಟು ಸಾರಿ ಅರೆ ಬರೆ ಪೊರೆ ಕರೆ ಸರಿ ಕರೆ ತೊರೆ ಬರೆ ನೆರೆ ಹೊರೆ ಮನೆಯವರ ಜೊತೆ ಒಂದಾಗಿ ಹೇಳಿ ಕಲಿ ಕಲಿಯಲ್ಲಿ ಕಲಿ ಹಳ್ಳಿಯಲ್ಲಿ ಸಿಟಿಯಲ್ಲಿ ಮನೆ ಮಾತಾಡಿ ನಡೆದರೆ ಕುಡಿದರೆ ನಲಿದರೆ ಬಾತೆ ಸೆಳೆದರೆ ಮೆರೆದರೆ ನಾವಿದ್ರೆ ಸೂಪರ್. ಸುವರ್ಣ ಸುವರ್ಣ ಸೂಪರ್, ಸುವರ್ಣ ಸೂಪರ್ ಜೋಡಿ, ಸುವರ್ಣ ಸೂಪರ್ ಜೋಡಿ. ಓಕೆ ವೀಕ್ಷಕರೇ, ನಮ್ಮ 2 ಸುತ್ತು ಕಂಪ್ಲೀಟ್ ಆಯ್ತು. ಫಸ್ಟ್ ಸುತ್ತು ಸ್ಕೋರ್ ನಿಮ್ಗೆಲ್ಲರಿಗೂ ಗೊತ್ತು. ಸೆಕೆಂಡ್ ಸುತ್ತು ಸ್ಕೋರ್ ನನ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅತ್ತೆ ಮಾವ ಇನ್ನೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಅತ್ತೆ ಮಾವ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಸ್ಕೋರ್ಸ್ ಏನು ಅಂತ. ಅದ್ರ ಜೊತೆಗೆ ಇವತ್ತು ಎಲಿಮಿನೇಷನ್ ಇದೆ. ಒಬ್ರು ಹೋಗ್ತಾರೋ ಇಬ್ರು ಹೋಗ್ತಾರೋ ಗೊತ್ತಿಲ್ಲ. ಸೊ ಕಾಯ್ತಾರಿ ವೀಕ್ಷಕರೇ, ನಾವು ಅಲ್ಲಿವರೆಗೂ ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ಅತ್ತೆ ಮಾವ 2 ಟಾಸ್ಕು ಮುಗೀತು. ಸೊ ರಿಸಲ್ಟ್ಸ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಓಕೆ, ಈಗ ಭಾಳ ಕಷ್ಟವಾದ ಕೆಲಸ. ಅದು ಯಾಕೆ ಈ ಭಾನುವಾರ ಬರುತ್ತೋ ಅಂತ ನನಗೆ. ಯಾಕಪ್ಪ ಬರತ್ತಿ ಭಾನುವಾರ? ಶುಕ್ರವಾರ ಶನಿವಾರ ಫುಲ್ಲು ಖುಷಿಯಾಗಿರ್ತೀವಿ. ಭಾನುವಾರ ಬಂದ ತಕ್ಷಣ ಟೆನ್ಷನ್ನು. ಏನಪ್ಪ, ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು, ಇಬ್ಬರನ್ನ ಎಲಿಮಿನೇಟ್ ಮಾಡಬೇಕು, ಏನೇನೋ ಮನೆ ಬರ ಅಂತ ಏನು ಮಾಡಕ. ಸಂಡೇ ಆದರೆ ಮಂಡೇ ಬಿಸಿ ಆಗುತ್ತದೆ. ಸೊ ಈಗ ಆ ಸಮಯ ಬಂದಿದೆ. ಕಳೆದ 3 ಎಪಿಸೋಡು ಇವತ್ತಿಂದು ಸೇರಿಸಿ 3 ಎಪಿಸೋಡಲ್ಲಿ ನೀವೆಲ್ಲ ಹೇಗೆ ಪರ್ಫಾರ್ಮ್ ಮಾಡಿದ್ದೀರಾ, ನಿಮ್ಗೆ ಏನೇನು ಮಾರ್ಕ್ಸ್ ಬಂದಿದೆ, ನಿಮ್ಗೆಲ್ಲ ಆ ಪರ್ಫಾರ್ಮೆನ್ಸ್ನ ಇಟ್ಕೊಂಡು ರ್ಯಾಂಕಿಂಗ್ ಮಾಡಿಕೊಂಡು ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್. ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅಂತ. ಓಕೆ, ಆಲ್ ರೈಟ್. ಫಸ್ಟು ಡೇಂಜರ್ ಝೋನಲ್ಲಿ ಯಾರ್ಯಾರಿದ್ರೆ ಹೇಳ್ಬಿಡ್ತೀನಿ. ಅವರೆಲ್ಲ ದಯವಿಟ್ಟು ನಮ್ಮ ಪಕ್ಕ ಬಂದ್ಬಿಡಿ. ಓಕೆ, ನಾವು 6 ಜನ ಜೋಡಿಗಳನ್ನ ರ್ಯಾಂಕಿಂಗ್ ಮಾಡಿದ್ದೀವಿ 3 ಎಪಿಸೋಡ್ ಸೇರಿಸಿ. ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು, ಫಿಫ್ತ್ ಯಾರು, ಸಿಕ್ಸ್ತ್ ಯಾರು, ಈ ರೀತಿ ರ್ಯಾಂಕಿಂಗ್ ಮಾಡಿದ್ದೀವಿ. ಸೊ ಆ ರ್ಯಾಂಕಿಂಗಲ್ಲಿ ಡೇಂಜರ್ ಝೋನ್ ಅಂದರೆ ಕೆಳಗಿನ 3 ರ್ಯಾಂಕ್ಗಳೇ ಡೇಂಜರ್ ಝೋನ್. ಅಂದರೆ 4, 5, 6 ಈ ರ್ಯಾಂಕಲ್ಲಿರೋರು ಡೇಂಜರ್ ಝೋನ್ಗೆ ಬರ್ತಾರೆ. ಅವ್ರು ದಯವಿಟ್ಟು ಇಲ್ಲಿ ಬರಬೇಕು. ಮೊದಲನೇದಾಗಿ ರೇಣುಕಾ ಆ್ಯಂಡ್ ಮೈಲಾರಿ, ಎರಡನೇದಾಗಿ ರಾಹುಲ್ ಆ್ಯಂಡ್ ಅಪರ್ಣ, ಇವರು ಡೇಂಜರ್ ಝೋನಲ್ಲಿದ್ದಾರೆ. 3ನೇ ಡೇಂಜರ್ ಝೋನಲ್ಲಿರೋದು ಪಾರ್ಥ ಆ್ಯಂಡ್ ಪ್ರಿಯಾ.
ಈಗ ನಮ್ಮ ಇವತ್ತಿನ ಪರ್ಕ್ ಮಜೆದಾರ್ ಜೋಡಿ ಯಾರು ಅಂತ ಹೇಳ್ತೀನಿ. ನೀವೆಲ್ಲ ಸೇಫು, ನಗ್ಬೋದು ನೀವೆಲ್ಲ. ಅದು ಬೇರೆ ವಿಚಾರ. ನೀವೆಲ್ಲ ಸೇಫ್ ಆಗಿದ್ದಾರೆ. ಇವರು 3 ಜನ ಡೇಂಜರ್ ಝೋನ್ ಇದ್ದಾರೆ. ಆದರೆ ಇವತ್ತಿನ ಪರ್ಕ್ ಮಜೆದಾರ್ ಜೋಡಿ ಯಾರು ಅಂತ ಹೇಳ್ಬಿಡ್ತೀನಿ. ಇವತ್ತಿನ ಪರ್ಕ್ ಮಜೆದಾರ್ ಜೋಡಿ ಯಾರಪ್ಪ ಅಂದರೆ ರಾಹುಲ್ ಅಪರ್ಣ. ಓಕೆ, ಈಗ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತೆ, ಏನಪ್ಪ ಇವರು ಡೇಂಜರ್ ಝೋನ್ಗೆ ಬಂದ್ಯಾರೆ, ಇವ್ರನ್ನ ಇವತ್ತಿನ ಮಜೆದಾರ್ ಜೋಡಿ ಅಂತ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಇವರಿಂದ ನಿಮ್ಮೆಲ್ರಿಗೂ ಡೇಂಜರು, ಅದಕ್ಕೆ ಡೇಂಜರ್ ಝೋನ್ಗೆ ಕರ್ತಿದ್ವಿ. ಯು ಆರ್ ಸೇಫ್, ಹೋಗಿ ಕೂತ್ಕೊಳ್ಳಿ. ಕಳೆದ 3 ಎಪಿಸೋಡ್ಗಳಲ್ಲಿ ಯು ಆರ್ ದ ಟಾಪರ್. ದಟ್ ಈಸ್ ವೈ ಯು ಆರ್ ಗಿವನ್ ಗುಡ್. ಈಗ ಉಳಿದಿರೋದು ಮೈಲಾರಿ, ರೇಣುಕಾ, ಪಾರ್ಥಪ್ರಿಯಾ. ನಿಮ್ಮಿಬ್ಬರಲ್ಲಿ ಒಬ್ಬರು ಮಾತ್ರ, ಒಂದು ಜೋಡಿ ಮಾತ್ರ ನಮ್ಮ ಜೊತೆ ಈ ಯಾತ್ರೆಯಲ್ಲಿ ಫೈನಲ್ಸ್ ತನಕ ಬರ್ತಾರೆ. ಇನ್ನೊಬ್ಬರು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾರು ಬಿಟ್ಟು ಹೋದರೂ ನಮಗೆ ನೋವಾಗುತ್ತೆ. ಆದರೆ ನೀವೆಲ್ಲ ನಮ್ಮ ಮನಸ್ಸಲ್ಲಿ ಇದ್ದೀರಾ ಅಂತ ಅವತ್ತೇ ಹೇಳಿದ್ದೀನಿ. ಸೊ ಮತ್ತೊಂದು ಸಲ ನಾವು ಭೇಟಿಯಾಗುವಂಥ ಅವಕಾಶ ಕೂಡ ಇದೆ. ಯಾಕಂದರೆ ನಮ್ಮ ದೊಡ್ಡತ್ತೆ ಅವ್ರು ಹೇಳಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತೀನಿ ಅಂತ. ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ. ಎಲಿಮಿನೇಟ್ ಆದವರೇ ಬರ್ಬೋದೇನೋ, ಅಥವಾ ಹಿಂದೆ ಎಲಿಮಿನೇಟ್ ಆದವ್ರು ಬರ್ಬೋದೇನೋ, ಅಥವಾ ಟೋಟ್ಲಿ ಹೊಸಬರೇ ಬರ್ಬೋದೇನೋ, ನಂಗೆ ಐಡಿಯಾ ಇಲ್ಲ. ದೊಡ್ಡತ್ತೆ ಏನು ಡಿಸೈಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಸ್ಟೇಷನ್ ಬಂದಿದೆ, ಇವತ್ತಿನ ಭಾನುವಾರದ ಸ್ಟೇಷನ್ ಬಂದಿದೆ. ಈ ಸ್ಟೇಷನಲ್ಲಿ ನಿಮ್ಮಿಬ್ಬರಲ್ಲಿ ಇಬ್ಬರು ಜೋಡಿಯಲ್ಲಿ ಒಂದು ಜೋಡಿ ಇಳ್ಕೋಬೇಕಾಗತ್ತೆ. ಈ ಟ್ರೈನಿಂದ ನಾವೆಲ್ಲ ಮುಂದಕ್ಕೆ ಹೋಗ್ತೀವಿ. ಮೈಲಾರಿ, ರೇಣುಕಾ, ನಿಮ್ಮ ಪರ್ಫಾರ್ಮೆನ್ಸ್ ಥ್ರೂ ಔಟ್ ಭಾಳ ಹ್ಯೂಮರಸ್ ಆಗಿತ್ತು. ನೀವು ನಿಮ್ಮ ಪಾತ್ರವನ್ನು ಬಿಟ್ಟು ಹೊರಗೆ ಬಂದೇ ಇಲ್ಲ. ಅದನ್ನೇ ಆ ಪಾತ್ರದ ಗುಣಗಳನ್ನೇ ಬಳಸ್ಕೊಂಡು ನೀವು ಪ್ರತಿ ಆಟ ಆಡಿದ್ದೀರಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಆದರೆ ಕೆಲವು ಕಡೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಕೆಲವು ಕಡೆ ಸುಮಾರಾಗಿತ್ತು. ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಆದರೆ ಇವತ್ತು ಡೇಂಜರ್ ಝೋನಿಗೆ ಬಂದಿದ್ದೀರಾ. ಪಾರ್ಥ ಆ್ಯಂಡ್ ಪ್ರಿಯಾ, ನೀವು ಅದ್ಭುತವಾದಂಥ ಜೋಡಿ. ಒಬ್ಬರೊಬ್ಬರಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಳ್ತೀರಾ ಆ್ಯಂಡ್ ಗೆಲ್ಲಬೇಕು ಅಂತ ಒಳ್ಳೆ ಹುಮ್ಮಸ್ಸಿಂದ ಆಡ್ತೀರಾ. ಎಷ್ಟೋ ಟಾಸ್ಕ್ಗಳಲ್ಲಿ ತುಂಬ ಅದ್ಭುತವಾಗಿ ನೀವು ಮಾಡಿದ್ದೀರಾ. ಕೆಲವು ಟಾಸ್ಕಲ್ಲಿ ತುಂಬ ಕಳಪೆಯಾಗೂ ಮಾಡಿದ್ದೀರಾ. ಬಟ್ ಪ್ರತಿ ಸರ್ತಿ ನಿಮ್ಮನ್ನು ನೋಡಿದಾಗೆಲ್ಲ ನಮಗೆ ಒಂದು ಮೋಟಿವೇಶನ್ ಸಿಗೋದು. ನನಗೇನು ಎಲ್ಲ ಜೋಡಿಗಳಿಗೂ ಒಂದು ಮೋಟಿವೇಶನ್ ಸಿಗೋದು. ನೀವು ಎಸ್ ಹಿಂಗೆ ಅದೊಂದು ಮೋಟಿವೇಶನ್ ಸಿಗೋದು. ಇವತ್ತು ನೀವು ಡೇಂಜರ್ ಝೋನಿಗೆ ಬಂದಿದ್ದೀರಾ. 2 ಜೋಡಿಯಲ್ಲಿ ಒಬ್ಬರು ಮಾತ್ರ ನಮ್ಮ ಜೊತೆ ಉಳ್ಕೊಳ್ತಾರೆ, ಇನ್ನೊಬ್ಬರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾರು ಬಿಟ್ಟು ಹೋಗ್ತಾರೆ, ಯಾರು ಉಳ್ಕೊಳ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಚೌ ಬಾತ್ ಹೇಳ್ಬಿಡ್ತೀನಿ. ನೋಡಿ, ನಾವು ಆಟ ಆಡಿದ್ದು ರೈತರ ಟಿಲ್ಲರ್ ಆಟ. ಓಕೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ದೇಶದ 76% ಜನ ವ್ಯವಸಾಯವನ್ನು ಅವಲಂಬಿಸಿ ಬದುಕನ್ನು ನಡೆಸ್ತಾ ಇದ್ದಾರೆ. ಆದರೆ ನಗರೀಕರಣ ಜಾಸ್ತಿ ಆಗ್ತಾಯಿದೆ, ಅರ್ಬನೈಸೇಷನ್ ಜಾಸ್ತಿ ಆಗ್ತಾಯಿದೆ. ಈಗ ನಮ್ಮ ದೇಶದಲ್ಲಿ ಈ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಏನಿದೆ, ಅದರ ಉತ್ಪನ್ನ ಏನಿದೆ, ಅದು ಕಡಿಮೆ ಆಗ್ತಾ ಬರ್ತಾಯಿದೆ. ಭಾಳಷ್ಟು ಜನ ರೈತರು ಅವರ ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ವ್ಯವಸಾಯ ಮಾಡಿ ಲಾಭ ಬರ್ತಾ ಇಲ್ಲ ಅಂತ ವ್ಯವಸಾಯನ ಬಿಟ್ಟು ಅವರು ನಗರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನಗರದಲ್ಲಿ ನಾಗರಿಕರಾಗಿ ಮತ್ತು ನಗರದಲ್ಲಿ ನಗರೀಕತೆಯನ್ನು ಅಳವಡಿಸ್ಕೊಂಡು ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಕಾರಣವಾಗಿ ನಮ್ಮ ದೇಶದಲ್ಲಿ ಮುಂಬರುವ ದಿನಗಳಲ್ಲಿ ನಮಗೆ ಅಗ್ರಿಕಲ್ಚರ್ ಪ್ರಾಡ್ಯೂಸ್, ವ್ಯಾವಸಾಯಿಕ ಉತ್ಪನ್ನಗಳು ಕಡಿಮೆ ಆಗುವಂಥ ಸ್ಥಿತಿ ಬರುತ್ತೆ. ಇದಾಗಬಾರ್ದು. ನಾವು ನಮ್ಮ ರೈತರನ್ನು ಗೌರವದಿಂದ ನೋಡಬೇಕು. ಅವರು ಬೆಳೆದಂಥ ಬೆಳೆಗೆ ಬೆಲೆ ಕೊಡಬೇಕು. ಅವರೂ ಕೂಡ ನಮ್ಮ ದೇಶದ ಬೆನ್ನೆಲುಬಾಗಿರೋದನ್ನು, ನಮ್ಮ ದೇಶ ಸಮೃದ್ಧವಾಗಬೇಕು ಅಂದರೆ ನಾವು ಚೆನ್ನಾಗಿ ಬೆಳೆಯನ್ನು ಬೆಳಿಬೇಕು ಅನ್ನೋ ಮನೋಭಾವದಿಂದ ಅವರೂ ಕೂಡ ಕೆಲಸ ಮಾಡಬೇಕು. ಇದಾದರೆ ನಮ್ಮ ದೇಶ ಎಲ್ಲ ದೇಶವನ್ನು ಬೀಟ್ ಮಾಡುತ್ತೆ. ಬೇಕಾದಷ್ಟು ದೇಶಗಳಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲದಿರೋ ಒದ್ದಾಡ್ದಿರೋಂಥ ದೇಶಗಳು ಇದೆ ನಮ್ಮ ಪ್ರಪಂಚದಲ್ಲಿ. ಅದೆಲ್ಲದಕ್ಕಿಂತ ನಾವು ಬೆಟ್ರು ಇನ್ನೂ ಚೆನ್ನಾಗಿ ಆಗ್ತೀವಿ. ಇದನ್ನೇ ಚೌಚಾ ಬಾತಲ್ಲಿ ಹೇಳೋಣ ಅಂದರೆ ಇಷ್ಟೇ. ನೋಡಿ, ಕನ್ನಡ ಪದಗಳಿದೆಯಲ್ಲ, ಅದು ಇಂಗ್ಲೀಷ್ ಪದಗಳಿಗೆ ಮೂಲ. ಉದಾಹರಣೆಗೆ ಮಾತೃ ಅನ್ನೋ ಪದ ಮದರ್ ಆಯಿತು, ಪಿತೃ ಅನ್ನೋದು ಫಾದರ್ ಆಯಿತು, ಭ್ರಾತೃ ಅನ್ನೋದು ಬ್ರದರ್ ಆಯಿತು, ಹಾಗೆ ರೈತ ಅನ್ನೋದು ರೈಟಾ ಆಯಿತು. ರೈಟ್
ದ ರೈತ ಇಸ್ ಆಲ್ವೇಸ್ ರೈಟ್. ಅರ್ಥ ಆಗ್ತಿದ್ಯಾ? ಸೊ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ಒಬ್ರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ. ನಾವು ಹೇಳ್ತೀವಿ ಜೈ ಜವಾನ್ ತೂ ಹೇ ಮಹಾನ್, ಜೈ ಕಿಸಾನ್ ತೂ ಹೇ ಮಹಾನ್. ಓಕೆ, ಬಿಸ್ನೆಸ್ಗೆ ಬರೋಣ. ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ. ಈ ಕಳೆದ 3 ಸ್ಪರ್ಧೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾವು ರ್ಯಾಂಕಿಂಗ್ ಮಾಡಿದ್ದೀವಿ. ಯಾರು ಅತಿ ಕಡಿಮೆ ರ್ಯಾಂಕಿಂಗ್ ತೊಗೊಂಡಿದ್ದಾರೆ, ಅಂಕ ತೊಗೊಂಡಿದ್ದಾರೆ, ಅಂದರೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಅವ್ರಿಗೆ ಜಾಸ್ತಿ ರ್ಯಾಂಕ್ ಬಂತೆ. ಅಂದರೆ ಕಡೆಯಿಂದ ಫಸ್ಟ್ ಬಂದಂಗೆ. ಅರ್ಥ ಆಗ್ತಿದೆಯಾ? ಕಡಿಮೆ ಅಂಕ ತೊಗೊಂಡ್ರೆ ಜಾಸ್ತಿ ರ್ಯಾಂಕು, ಜಾಸ್ತಿ ಅಂಕ ತೊಗೊಂಡ್ರೆ ಕಡಿಮೆ ರ್ಯಾಂಕು. ಸೊ ಹಾಗಾಗಿ ಈಗ ನಿಮ್ಮಿಬ್ಬರಲ್ಲಿ ಒಬ್ಬರು ನಿಮ್ಮ ಪ್ರದರ್ಶನ ಈ ಕಳೆದ 3 ಎಪಿಸೋಡ್ಗಳಲ್ಲಿ ಹೆಚ್ಚಾಗಿ ಅಂಕಗಳನ್ನು ನಿಮಗೆ ತಂದುಕೊಟ್ಟಿಲ್ಲ. ಆ ದೃಷ್ಟಿಯಿಂದ ನಿಮ್ಮ ರ್ಯಾಂಕಿಂಗ್ ತುಂಬ ಜಾಸ್ತಿ ಆಗ್ಬಿಟ್ಟು ನೀವು ನಮ್ಮನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಯಾರು? ಈಸ್ ಇಟ್ ಮೈಲಾರಿ ರೇಣುಕಾ ಆರ್ ಪಾರ್ಥಪ್ರಿಯಾ? ಯಾರು? ಭಾಳ ಕಷ್ಟಪಟ್ಟು ಭಾಳ ಭಾರವಾದ ಮನಸ್ಸಿನಿಂದ ತುಂಬಿ ಬರುವ ಕಂಠದಿಂದ ಹೇಳ್ತಾ ಇದ್ದೀನಿ, ಈ ಸುವರ್ಣ ಸೂಪರ್ ಜೋಡಿ ಇದೆಯಲ್ಲ, ಇದು ಎಂಥ ಅದ್ಭುತವಾದ ಪ್ರೋಗ್ರಾಮ್ ಅಂದರೆ ನಮ್ಮ ವೀಕ್ಷಕರಿದಾರಲ್ಲ ಭಾಳ ಇಷ್ಟಪಡ್ತಾರಪ್ಪ ಈ ಪ್ರೋಗ್ರಾಮ್ನ. ನಮಗೆ ಭಾಳ ಖುಷಿಯಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ನಿಮ್ಗೆಲ್ರಿಗೂ ಅಷ್ಟೇ ಅಲ್ವಾ? ಓಕೆ. ಯಾರು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಯಾರು ಉಳ್ಕೊಳ್ತಾರೆ? ಸೊ ಇವತ್ತು ಇಬ್ಬರಲ್ಲಿ ಒಬ್ಬರು ಮತ್ತೆ ಸೇಫ್ ಝೋನ್ಗೆ ಹೋಗ್ತಾರೆ, ಒಬ್ಬರು ನಮ್ಮಿಂದ ದೂರ ಹೋಗ್ತಾರೆ. ಆ ರೀತಿ ಸೇಫ್ ಝೋನ್ಗೆ ಹೋಗ್ತಾ ಇರೋರು ಸೇಫ್ ಝೋನ್ಗೆ ಹೋಗ್ತಾ ಇರೋದು ಪಾರ್ಥಪ್ರಿಯಾ ಅಲ್ಲ, ಮೈಲಾರಿ ಹಾಗೂ ರೇಣುಕಾ. ಸಾರಿ ಪಾರ್ಥ ಆ್ಯಂಡ್ ಪ್ರಿಯಾ, ನಿಮ್ಮಿಬ್ಬರ ಪಾರ್ಟಿಸಿಪೇಷನ್ ಅದ್ಭುತವಾಗಿತ್ತು. ಆದರೆ ಲಾಸ್ಟ್ 3 ಎಪಿಸೋಡ್ಸಲ್ಲಿ ನೀವು ಡಲ್ ಆಗ್ಬಿಟ್ರಿ. ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ನಾವು ಸೋತಿಲ್ಲ, ನಾವು ಎಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀವಿ. ಸೊ ಐ ಆಮ್ ಹ್ಯಾಪಿ. ಸೊ 3 cheers for all you people. Hip hip. Hip hip. Hip hip. ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಗ್ರೇಟ್ ಸ್ಪೋರ್ಟ್ಸ್ಮನ್. ಭಾಳ ಖುಷಿ ಆಯಿತು. ನೀವು ಇಬ್ರು ಒಂದು ಗಾದೆ ಹೇಳ್ಬೋದಾ? ಹೇಳಿ. ಅದು ಯಾಕಂದ್ರೆ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಇದನ್ನ ಯಾಕೆ ಸ್ಪೆಸಿಫಿಕಲಿ ಇದೇ ಗಾದೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದೇ ಎಲ್ರಿಗೆ ಏನು ಅನ್ಸುತ್ತಂದ್ರೆ, ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಅದು ಮಾಡಿದ್ದೀವಿ. ಕೆಲವ್ರಿಗೆ ಏನು ಅನ್ಸುತ್ತಂದ್ರೆ ಏನೋ ಮಾಡ್ತಿದ್ದಾರೆ, ನಮ್ಗೆ ಎಳ್ದಾಗ್ತಿದ್ದಾರೆ, ಆ ಥರದ್ದೆಲ್ಲ ಬರುತ್ತೆ, ಸಹಜ. ಇರ್ತಾರೆ ಕೆಲವು ವಿಷಯದಲ್ಲಿ ಕೆಲವರು ಇರ್ಬಹುದೇನೋ. ನನಗೆ ಯಾವಾಗಲೂ ನಮ್ಮ ತಾಯಿ ಹೇಳೋ ಒಂದು ಗಾದೆ ನೆನಪು ಬರುತ್ತೆ. ಆನೆ ಆಗಬೇಕು ಅಂತ ಎಷ್ಟೋ ಜನ ಆನೆ ಆಗ್ಲಿಕ್ಕೆ ಹೊರಡ್ತಾರೆ. ಆನೆ ತುಂಬ ಸ್ಟ್ರೆಂತು, ಆನೆ ಆದರೆ ಬೆಲೆ ಜಾಸ್ತಿ, ಸತ್ರು 1000 ಬದುಕಿದ್ರು 1000. ಕೆಲವರು ಎಷ್ಟೋ ಜನ ಇರುವೆ ಆಗೇ ಇರ್ತಾರೆ. ಆದರೆ ನನಗೆ ನನ್ನ ತಾಯಿ ಹೇಳೋದು ಯಾವಾಗಲೂ, ನೀನು ಆನೆ ಆಗೋ ಪ್ರಯತ್ನದಲ್ಲಿ ಇರುವೆ ಪಡೋ ಅಂಥ ಮಜಾನ ಮರಿತಾ ಇದೆಯಾ ಅಂತ. ಅಂದರೆ ಆನೆ ಆಗ್ತಾರೆ ಸರಿ, ಆನೆ ಆಗಿ ಸೊಪ್ಪು ತಿನ್ನುತ್ತೆ ಆನೆ, ಆದರೆ ಇರುವೆ ಸಕ್ಕರೆ ತಿನ್ನುತ್ತೆ. ಆನೆ ಆಗಿ ಸೊಪ್ಪು ತಿನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ಇರುವೆ ಆಗಿ ಸಕ್ಕರೆ ತಿನ್ನು. ಆನೆ ಕೂಡ ಇರುವೆಗೆ ಹೆದರುತ್ತೆ. ಯಾಕಂದ್ರೆ ಆನೆ ಸೊಂಡ್ಲು ಒಳಗಡೆ ಇರುವೆ ಏನಾದ್ರೂ ಹೋಗ್ತು ಅಂದ್ರೆ ಆನೆ ಬದುಕಕ್ಕಾಗಲ್ಲ. ಒಂದ್ ವೇಳೆ ಇರುವೆ ಅಲ್ಲೇ ಇತ್ತು, ಅದಕ್ಕೆ ಇರಿಟೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಆನೆ ಬದುಕಕ್ಕಾಗಲ್ಲ. ಸೊ ಆನೆ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ತಪ್ಪು ಮಾಡೋದು ಮುಖ್ಯ ಅಲ್ಲ, ಇರುವೆ ಆಗಿ ಅದನ್ನ ಅನುಭವಿಸಿದ್ರೆ ಆನೆ ಅದ್ರ ಬೆಲೆ ಏನು, ಹೇಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಪಾರ್ಥ ಆ್ಯಂಡ್ ಪ್ರಿಯಾ. ನಿಮಗೆ ನಮ್ಮ ಪರವಾಗಿ ಒಂದು ಸಣ್ಣ ಕಾಂಪ್ಲಿಮೆಂಟ್ ಗಿಫ್ಟ್. ಥ್ಯಾಂಕ್ ಯು. ಇಟ್ ವಾಸ್ ಅ ಗ್ರೇಟ್ ಪ್ಲೆಷರ್ ನೋಯಿಂಗ್ ಯು. ನಿಮ್ಮನ್ನ ಭೇಟಿ ಮಾಡಿದ್ದು ಭಾಳ ಖುಷಿ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ. ಯು ವಿಲ್ ಆಲ್ವೇಸ್ ರಿಮೈನ್ ಇನ್ ಅವರ್ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಾರ್ಥ ಆ್ಯಂಡ್ ಪ್ರಿಯಾಗೆ ಒಂದು ಜೋರಾದ ಚಪ್ಪಾಳೆ ಪ್ಲೀಸ್. ಇಲ್ಲಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಶುಭರಾತ್ರಿ.